ओम शांति, ओम शांति, ओम शांति, ओम। वरदानी हाथ तुम्हारे, मस्तक पर सदा हमारे। वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे। वरदानी हाथ तुम्हारे।
जीवन के उजियारे। ओ बाबा प्यारे प्यारे, ओ बाबा प्यारे प्यारे, वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में, जीवन के सुख सारे। ओ बाबा प्यारे प्यारे, 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 ओ बाबा प्यारे। ओम शांति। ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ 7-4-2009. ಇವತ್ತು 22ನೇ ತಾರೀಕು ಮಾರ್ಚ್ ಭಾನುವಾರ. ಈ ಅವ್ಯಕ್ತ ಮಹಾವಾಕ್ಯದ ಶಿರೋನಾಮೆ कारण शब्द से मुक्त रह, चलन और चेहरे से मुक्ति देने वाले मुक्ति दाता बनो। सेवा के उमंग उत्साह के साथ सदा बेहद की वैराग्य वृत्ति में रहो। ಕಾರಣ ಎನ್ನುವ ಶಬ್ದದಿಂದ ಮುಕ್ತರಾಗಿ ನಮ್ಮ ಚಲನವಲನ ಮತ್ತು ಚೆಹರೆಯಿಂದ ಅನ್ಯರಿಗೆ ಮುಕ್ತಿಯನ್ನು ಕೊಡುವ ಮುಕ್ತಿದಾತರು ಆಗಿರಿ. ಸೇವೆಯ ಉಮಂಗ್ ಉತ್ಸಾಹದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ. आज बाप दादा चारों ओर के बच्चे जो डबल मालिक है, वह न हर एक बच्चे को देख रहे हैं। एक तो बाप के सर्व खजानों के मालिक और दूसरा स्वराज्य के मालिक, दोनों मालिक बन हर बच्चे को बाप द्वारा मिला हुआ है। बालक भी है और बच्चे मालिक भी है। मेरा बाबा कहा और बाबा ने भी मेरा बच्चा कहा, तो बालक और मालिक दोनों अनुभव है. ಇಂದು ಬಾಪ್ತದ 4 ಕಡೆಯ ಡಬಲ್ ಮಾಲೀಕ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಒಂದನೇದಾಗಿ ಸಂಗಮ ಯುಗದಲ್ಲಿ ತಂದೆಯ ಸರ್ವ ಖಜಾನೆಗಳಿಗೆ ನಾವು ಮಾಲೀಕರು. ಎರಡನೇದಾಗಿ ಸ್ವರಾಜ್ಯದ ಮಾಲೀಕರು. ಈ ಎರಡೂ ಮಾಲೀಕತ್ವ ನಾವು ಮಕ್ಕಳಿಗೆ ತಂದೆ ಮೂಲಕ ದೊರೆತಿದೆ. ನಾವು ಬಾಲಕರು ಹೌದು, ನಾವು ಮಾಲೀಕರು ಹೌದು. ಮೇರಾ ಬಾಬಾ ಅಂದರೆ ಸಾಕು, ಏನಾದಂತೆ ನಾವು ಮೇರಾ ಬಾಬಾ ಮಾಲೀಕರಾದಂತೆ. ಬಾಬಾನೇ ಕಹ ಮೇರಾ ಬಚ್ಚಾ, ಏನಾದೆವು ನಾವು ಬಾಲಕರು. ಬಾಲಕ್ ಮತ್ತು ಮಾಲಿಕ್ ಎರಡೂ ಅನುಭವ ಇದೆ ಮಕ್ಕಳಲ್ಲಿ. आज बहुत बच्चे आए हैं. इस वर्ष का लास्ट टर्न और अभी हमारे लिए इस युग का आदि माना युगादि. तो आज बाप दादा ने हर एक का पुरुषार्थ ಚೆಕ್ किया. ಇವತ್ತು ಬಾಬಾ ಪ್ರತಿಯೊಂದು ಮಕ್ಕಳ ಪುರುಷಾರ್ಥವನ್ನು ಚೆಕ್ ಮಾಡ್ತಾರೆ. तो बताओ क्या देखा होगा, क्या देखा होगा? पुरुषार्थದಲ್ಲಿ ಮಕ್ಕಳದು ಏನು ನೋಡಿದ್ರು? हर एक अपने से पूछे मेरा पुरुषार्थ क्या है.
ಈಗ ಬಾಬಾ ಬಂದು ಹೇಳಬೇಕಾ ನನ್ನ ಪುರುಷಾರ್ಥ ಏನಂತ, ಅಥವಾ ನನ್ನ ಪುರುಷಾರ್ಥ ನನಗೆ ಗೊತ್ತಾಗ್ತದ? हर एक बच्चे अपने से पूछो। बाप दादा सभी बच्चों को देख खुश भी हुए, लेकिन एक आशा है बाप की। ನಿಮ್ದೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು, ಆದರೆ ನನ್ನೊಂದು ಆಸೆ ಇದೆ ಅಂತಾರೆ ಬಾಬಾ. ಹೇಳಿ ಏನಂತೀರಿ ಬಾಬನಿಗೆ? ಬತಾಯೇ ಓ ಕ್ಯಾ ಹೇ, ನನ್ನ ಆಸೆ ಏನಿದೆ ಅಂತ ನಾನು ಹೇಳ? ಹೇಳಿ ಬಾಬಾ, ನಿನ್ನ ಆಸೆಯನ್ನು ಪೂರ್ತಿ ಮಾಡುವಂಥ ಮಕ್ಕಳು ನಾವು ಅಂತ ಹೇಳ್ಬೇಕು ಬಿಡ. ಬಾಪ್ ಕಿ ಆಶಾ ಕೋ ಪೂರ್ಣ ಕರೆಂಗೆನ ಬಾಬಾ ಅಂತ ನನ್ನೊಂದು ಆಸೆ ಇದೆ, ಹೇಳ. ನನ್ನ ಆಸೆ ಪೂರ್ತಿ ಮಾಡ್ತೀರಲ್ವಾ? ಏಕ್ ಹಿ ಆಶಾ ಹೈ, ಬತಾಯೇ. ಹಾತ್ ಉಠಾವೋ ಜೋ ಆಶಾ ಪೂರ್ಣ ಕರೆಂಗೆ. ಬಾಬಾ ನೀನೇನು ಬೇಕಾದ್ರೆ ಹೇಳ, ನಿನ್ನ ಆಸೆಯನ್ನು ನಾನು ಏನು ಮಾಡ್ತೀನಿ, ಪೂರ್ತಿ ಮಾಡ್ತೀನಿ ಅನ್ನೋರು ಕೈ ಎತ್ತಿ. यस, बहुत अच्छा। छोटी सी आशा है, वह है आज से एक शब्द बदली कर। ಸಣ್ಣ ಆಸೆ, ಇವತ್ತಿನಿಂದ ಒಂದು ಶಬ್ದವನ್ನು ಬದಲು ಮಾಡಿಕೊಳ್ಳಿ. ಕೌನ್ ಸಾ ಶಬ್ದ? जो बार बार नीचे ले आता है, ನಮ್ಮನ್ನು ಬಾರಿ ಬಾರಿ ಕೆಳಗೆ ಜಗ್ತಾ ಇರ್ತದೆ. ಪುರುಷಾರ್ಥ ಮಾಡಬೇಕು, ಜೋರಾಗಿ ಓಡಿ ಸಂಪನ್ನ ಸ್ಥಿತಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ನಮ್ಮನ್ನು ಜಗ್ಗೋದು. ಅದು ಏನು ಮಾಡ್ತದೆ ಹೇಳಿ? ಯಾವುದಿರ್ಬೋದು? ಚೋಟಿ ಸಿ वो शब्द है कारण। ಯಾವ ಶಬ್ದ? ಕಾರಣ. इस कारण शब्द को परिवर्तन कर निवारण शब्द सदा धारण करो। ಇವತ್ತು ಬಾಬನಿಗೆ ನಾವೆಲ್ಲ ಸೌಗಾತ್ ಕೊಡೋಣ. ಯಾವುದು? ಕಾರಣ ಎನ್ನುವ ಶಬ್ದ, ಅದನ್ನು ನಿವಾರಣೆಗೆ ಪರಿವರ್ತನೆ ಮಾಡಿ. ಅಭಿ ಆಪಕಿ ಸೇವಾ भी कौन सी है? विश्व के आत्माओं की सबकी समस्या का कारण निवारण कर, निवारण करते ही निर्वाण धाम में ले जाना है. ನಮ್ಮ ಕರ್ತವ್ಯ ಏನಂತಾರೆ ಬಾಬಾ? ವಿಶ್ವದ ಆತ್ಮಗಳಿಗೆ ಎಲ್ಲರ ಸಮಸ್ಯೆಗಳ ಕಾರಣವನ್ನು ನಿವಾರಣೆ ಮಾಡಿ, ನಿವಾರಣೆ ಮಾಡ್ತಾ ಮಾಡ್ತಾ ಅವರನ್ನು ನಿರ್ವಾಣ ಧಾಮಕ್ಕೆ ಕರೆದೊಯ್ಯುವ ಕೆಲಸ. आप सबकी ಮುಕ್ತಿದಾತ ಹೋನಾ, आप सभी ಮುಕ್ತಿದಾತ ಹೋನಾ. ನಮ್ಮ ಬಳಿ ಯಾರು ಬರ್ತಾರೋ ಅವರೆಲ್ಲರಿಗೂ ಸಹಿತ ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾತರಾಗಿದ್ದೀರಲ್ವಾ? तो जब औरों को भी मुक्त दिलाने वाले हो तो स्वयं भी कारण को निवारण करेंगे, तब औरों को मुक्ति दिला सकेंगे. ನಾವೇ ಕಾರಣವನ್ನು ಹೇಳ್ತಾ ಇದ್ದರೆ ಮತ್ತೊಬ್ಬರಿಗೆ ಮುಕ್ತಿ ಕೊಡೋದು ಹೆಂಗೆ? ನಾವು ಅನೇಕರಿಗೆ ಮುಕ್ತಿಯನ್ನು ಕೊಡುವಂಥವರು ಸ್ವಯಂ ಕಾರಣದಿಂದ ಏನಾಗಲೇಬೇಕು? ಮುಕ್ತರಾಗಬೇಕು. ಆವಾಗ ಮತ್ತೊಬ್ಬರಿಗೂ ಮುಕ್ತಿ ಕೊಡಲಿಕ್ಕೆ ಸಾಧ್ಯ. निर्वाण में भेज सकेंगे. तो यह एक शब्द का अंतर करना मुश्किल है या सहज है? ಒಂದೇ ಒಂದು ಶಬ್ದ ಸರಿ ಮಾಡ್ಕೊಂಡ್ಬಿಟ್ರೆ ಮುಗೀತು. ಏನು ಮಾಡಬೇಕು? ಕಾರಣವನ್ನು ನಿವಾರಣೆ ಅಂತ ಮಾಡ್ಕೊಂಡ್ಬಿಡ್ಬೇಕು. ಯಾವುದು ಡೈರೆಕ್ಷನ್ ಬಂದರೂ ಹಾಚಿ ಓಕೆ ಬಾಬಾ, ಆಯಿತು ಬಾಬಾ, ಮಾಡ್ತೀನಿ ಬಾಬಾ, ಇರ್ತೀನಿ ಬಾಬಾ ಅಂತಿರಬೇಕು. ಯಾವುದಕ್ಕೂ ಏನು ಮಾಡುವಂಗಿಲ್ಲ? ಕಾರಣ ಹೇಳುವಂಗಿಲ್ಲ. आज जो भी आए हैं अपने अपने स्थान पर देख रहे हैं, सुन रहे हैं, उन सभी से बाप दादा एक शब्द का परिवर्तन चाहते. ಯಾರ್ಯಾರು ಇವತ್ತು ಮುರಳಿ ಕೇಳ್ತಿದ್ದೀರಿ, ಎಲ್ಲೆಲ್ಲಿ ನೋಡ್ತಾ ಇದ್ದೀರಿ, ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಿ, ಎಲ್ಲರಿಗೂ ಬಾಬಾ ಒಂದು ಮಾತು ಹೇಳ್ತಾರೆ, ನಿಮ್ಮ ಪರಿವರ್ತನೆಯನ್ನು ನಾನು ಬಯಸ್ತಾ ಇದ್ದೀನಿ. ಒಂದು ಶಬ್ದದ ಪರಿವರ್ತನೆ. ಆ ಶಬ್ದ ಏನು ಮಾಡ್ತಂತೆ? ನಮ್ಮನ್ನು ನೀಚೆಲೆ ಆತ ಮಕ್ಕಳನ್ನು ಮತ್ತು ಮತ್ತು ಜಗ್ಗಿ ಜಗ್ಗಿ ಏನು ಮಾಡ್ತದೆ? ಹಿಂದಕ್ಕೆ ಎಳೀತದೆ, ಮುಂದಕ್ಕೆ ಹೋಗ್ಲಿಕ್ಕೆ ಪಡಂಗಿಲ್ಲ. ಅಂಥ ಶಬ್ದವನ್ನು ಇವತ್ತು ಪರಿವರ್ತನೆ ಮಾಡಬೇಕಂತ ಬಾಬಾ ಬಯಸ್ತಿದ್ದಾರೆ. कारण तो आधा कल्प रहे, अभी निवारण करने का समय है. ಅರ್ಧ ಕಲ್ಪ ಕಾರಣ ಹೇಳ್ತಾ ಬಂದೆವು. ಈಗ ಮಾತ್ರ ನಿವಾರಣೆಯ ಸಮಯ ಇದು. ನಿವಾರಣೆ ಅವ್ರ ನಿವಾರಣೆ ಮಾಡಬೇಕು, ಅವ್ರನ್ನ ಮುಕ್ತರನ್ನಾಗಿ ಮಾಡಿಬಿಡ್ಬೇಕು.
बाबा ತಿಳಿಸ್ತಾರೆ मुक्ति। तो आज बाप को ये देने की हिम्मत है। कारण शब्द को बाप को देने की हिम्मत है। ಕೊಡ್ತೀರಾ? ನನಗೆ ಕೊಟ್ಟೋಗ್ತಿರಲ್ಲ ಇವತ್ತು? ಸಾಹಸ ಇದೆ ಅಲ್ವಾ? ಇನ್ನು ಮುಂದಕ್ಕೆ ಏನು ಕಾರಣ ಹೇಳುವಂಗಿಲ್ಲ, ಇವತ್ತು ಬಾಬನಿಗೆ ಕೊಟ್ಟು ಬಿಡಬೇಕದು। सभी उमंग उत्साह से आए हैं ना। बाप दादा एक एक को मुबारक दे रही। ಒಂದೊಂದು ಮಕ್ಕಳಿಗೆ ಸಹಿತ ಬಾಬಾ ಶುಭಾಶಯ ಕೊಡ್ತಿದ್ದಾರೆ। सोने की खाना खाने की मुश्किल भी है। ಎಲ್ಲ ಮಕ್ಕಳಿಗೆ ಭಾಳ ಜನ ಬಂದ್ಬಿಟ್ಟಿದ್ದಾರೆ। 29,000 ಜನ ಬಾಬನ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕೂತ್ಕೊಂಡಿದ್ರು। 28-29,000। आज शांतिवन में करीब 28-29 हज़ार भाई बहनें अंदर बाहर बैठकर मुरली सुन रहे हैं। सभी हाथ हिला रहे हैं। ಒಳಗೆ ಹೊರಗೆ ನಿಮ್ಗೆ ಗೊತ್ತಿದೆ 29,000 ಜನ ಹಾಲಲ್ಲಿ ಕುಂತರೆ ಒಳಗೆ ಹೊರಗೆ ಎಷ್ಟು ಬಿಗಿಯಾಗಿ ಕುಂತಿರ್ತೀವಿ, ಮೇಲೆ ಇದರಲ್ಲಿ ಕುಂತಿರ್ತೀವಿ, ಎಲ್ಲ ಕಡೆ ನೋಡ್ತಾ ಇದ್ದಾರೆ ಬಾಬಾ। सोने की खाना खाने की मुश्किल भी है। ನಿಮಗೆ ಮಲಗಲಿಕ್ಕೂ ಸ್ವಲ್ಪ ತೊಂದರೆ ಆಗಿರ್ಬೋದು, ಊಟ ಮಾಡಲಿಕ್ಕೂ ತೊಂದರೆ ಆಗಿರ್ಬೋದು, ಆದರೆ ನಾವು ಕಾರಣ ಹೇಳೋರಲ್ಲ। ನಮಗೆ ಬಾಬಾ ಬಾ ಅಂತ ಕರೆದಾರಂದಮೇಲೆ ಬರೋರೆ, ಅಯ್ಯೋ ಇಲ್ಲಿ ಮಲಗಲಿಕ್ಕೆ ಜಾಗ ಸರಿ ಇಲ್ಲ, ಆ ಕಾರಣದಿಂದ ಭಾಳ ರಶ್ ಇದೆ, ಅದಕ್ಕೆ ನಾವು ಬರೋಂಗಿಲ್ಲ, ಕಾರಣ ಇಲ್ಲ। ಯಾವಾಗ ಕಾರಣ ನಿವಾರಣೆ ಮಾಡಬೇಕಾದರೆ ಯುಕ್ತಿ ಏನು? ಸ್ನೇಹ ಕೆ ಪ್ಲೇನ್ ಮೇ ಆಪ್ ಸಬಕು ಮಧುಬನ್ ಮೇ ಪೌಂಚಾ ದಿಯಾ। ನಮ್ಮನ್ನು ಬಾಬನ ಮಿಲನಕ್ಕೆ ಸಮ್ಮುಖಕ್ಕೆ ಬರುವಂತೆ ಮಾಡಿದ್ದು ಯಾವುದು? ಸ್ನೇಹದ ವಿಮಾನ। ನೋಡಿ, ಕಾರಣವನ್ನು ನಿವಾರಣೆ ಮಾಡಬೇಕಾದ್ರೆ ಇದು ಒಂದು ಪಾಯಿಂಟೇ ಏನಿರಬೇಕು? ನಾವು ಬಾಬನ ಸ್ನೇಹಿ। ಇಷ್ಟು ಬಾಬನ ಜೊತೆಗೆ ಪ್ರೀತಿ ಸ್ನೇಹ ಇದ್ದಾಗ ಅವನೇನು ಹೇಳಿದರೂ ನಡೀತೀವಿ, ಕಾರಣ ಹೇಳಂಗಿಲ್ಲ। ಸ್ನೇಹದ ವಿಮಾನದಲ್ಲಿ ಕೂತ್ಕೊಂಡು ತಾವೆಲ್ಲರೂ ಬಂದು ತಲುಪಿದಿರಿ। ಬಾಪ್ದಾದ ಹರೇಕ ಕಾ ಸ್ನೇಹ ದೇಕ ಹರೇಕ ಕೋ ಪದಂ ಗುಣ ದಿಲ್ ಕಾ ಸ್ನೇಹ ದೇ ರಹೇ ಹಿ। ನಿಮ್ಮ ಹೃದಯದ ಸ್ನೇಹ ನೋಡಿ ಬಾಬಾ ಪದಮ ಪಟ್ಟಿನಷ್ಟು ಸ್ನೇಹವನ್ನು ಕೊಡ್ತಾ ಇದ್ದಾರೆ। ಲೇಕಿನ್ ಸ್ನೇಹ ಮೇ ಆಪ್ ಕ್ಯಾ ಕರ್ತೆ ಹೋ? ಜಿಸ್ಸೆ ಸ್ನೇಹ ಹೋತಾ ಹೈ, ಸ್ನೇಹದಿಂದ ಏನು ಮಾಡ್ತೀವಿ? ಭಾಳ ಒಬ್ಬರ ಮೇಲೆ ಸ್ನೇಹ ಇದೆ, ಆವಾಗ ಉಸ್ಕೋ ಸ್ನೇಹ ಮೇ ಸೌಗಾತ್ ಬಿ ದಿ ಜಾತಿ ಹೈ। ಭಾಳ ಸ್ನೇಹ ಇದ್ದಾಗ ಅವರಿಗೆ ಪ್ರೀತಿಯಿಂದ ಏನು ಕೊಡ್ತೀವಿ? ಉಡುಗೊರೆ ಕೊಡ್ತೀವಿ। तो आज बाप दादा सौगात में एक कारण शब्द लेना चाहते हैं। ಇವತ್ತು ಎಲ್ಲ ತಾವು ಬಂದಿದ್ದೀರಿ, ಕಾರಣ ಶಬ್ದವನ್ನು ನನಗೆ ಕೊಡಬೇಕು। ಕಾರಣ ಶಬ್ದವನ್ನು ನಾನಿವತ್ತು ಬಯಸ್ತಾ ಇದ್ದೀನಿ। ಯಹ ಆಶಾ ಬಾಪ್ ದಾದಾ ಕಿ ಪೂರ್ಣ ಕರ್ನಿ ಹೈ। ಈ ಆಸೆ ಬಾಬಾ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ, ಅದನ್ನು ಪೂರ್ಣ ಮಾಡಬೇಕು। ಫಿರ್ ಹಾತ್ ಉಠಾವು, ಇನ್ನೊಮ್ಮೆ ಕೈ ಎತ್ತಿರಿ। ಯಹಾ ಹಿ ಚೋಡ್ಕರ್ ಜಾನ ಹೈ। ಕಾರಣ ಶಬ್ದವನ್ನು ಇವತ್ತು ಇಲ್ಲೇ ಬಾಬನ ಸಮಕ್ಷಮದಲ್ಲೇ ಬಿಟ್ಟು ಹೋಗತಕ್ಕದ್ದು। ಯಹಾ ಗೇಟ್ ಸೆ ನಿಕಾಲೋ ತೋ ಕಾರಣ ಶಬ್ದ ಸಮಾಪ್ತ ಹೋ। ನೀವು ಬಾಗಿಲಿಂದ ಹೊರ ಹೋಗ್ತೀರಂದರೆ ಕಾರಣ ಶಬ್ದ ಮಾತ್ರ ಇಟ್ಕೊಂಡು ಹೋಗುವಂಗಿಲ್ಲ, ಯಾವುದಕ್ಕೂ ಕಾರಣ ಹೇಳುವಂಗಿಲ್ಲ। ಬಾಬಾ ತಿಳಿಸ್ತಿದ್ದಾರೆ, ಗಲ್ತಿ ಸೆ ಆ ಬಿ ಜಾಯ್ तो बाप को दी हुई चीज़ अमानत है ना। ಮತ್ತೆ ಅಪ್ಪಿತಪ್ಪಿ ಮತ್ತೆ ಪುನಃ ಕಾರಣ ಹೇಳ್ಬೋದು ನಾವು। ಕಾರಣ ಎನ್ನುವ ಶಬ್ದವನ್ನು ಬಾಬನಿಗೆ ಕೊಟ್ಟಿದ್ದೀವಿ ಅಂತಂದ ಮೇಲೆ ಅಮಾನತ್ ಏನು ಮಾಡ್ದಂಗಾಯ್ತು? ಇನ್ನು ಅದರ ಮೇಲೆ ನಂದು ಅಂತ ಅನ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ। ಬಾಬನಿಗೆ ಕೊಟ್ಟಾಯ್ತು ನಾವೀಗ। तो अमानत में क्या किया जाता? वापस लिया जाता है क्या? तो सभी ने दृढ़ संकल्प किया। हाथ उठाओ फिर से, पीछे वाले और एक बार हाथ उठाओ। ಬಿಡಂಗಿಲ್ಲ ಬಾಬಾ, ಈಗ ನೀವು ಈ ಶಬ್ದವನ್ನು ಇವತ್ತು ಬಿಡಲೇಬೇಕು, ಬಾಬನಿಗೆ ಉಡುಗೊರೆಯಾಗಿ ಕೊಡಲೇಬೇಕು। अच्छा, बहुत अच्छा, क्योंकि अभी समय अनुसार आपके पास क्यों लगेगी, इसलिए क्यों लगेगी? हे मुक्तिदाता, मुक्ति दो।
ಎಲ್ಲ ಬರ್ತಾರೆ. ಕಾರಣ ಶಬ್ದ ನಿವಾರಣೆ ಮಾಡಿ ಬಾಬನ ಎಲ್ಲ ಮಾತನ್ನು ಕಾರ್ಯಗತಗೊಳಿಸಲಿಕ್ಕೆ ನಾವು ಸದಾ ಸಿದ್ಧರು. ಆವಾಗ ಜನ ಬರ್ತಾರೆ ನಮ್ಮ ಮುಂದೆ, ಹೇ ಮುಕ್ತಿದಾತರೇ ನಮಗೆ ಮುಕ್ತಿ ನೀಡಿ. तो देने वाले मुक्तिदाता पहले आप इस शब्द से मुक्त बनेंगे तब तो मुक्ति दे सकते हैं. ಕಾರಣ ಎನ್ನುವಂಥ ಶಬ್ದಕ್ಕೆ ನಾವು ಮುಕ್ತಿಯನ್ನು ಕೊಟ್ಟರೆ ಅನ್ಯರಿಗೂ ಸಹಿತ ನಾವು ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಅನ್ಯರಿಗೂ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇದೆ. ಬಾಬಂದು ಏನು ಮಾತು ಇದೆ, ಏನು ಶ್ರೀಮತ ಇದೆ, ಏನು ಆಜ್ಞೆ ಇದೆ, ಏನು ಆದೇಶ ಇದೆ, ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಕಾರ್ಯಗತ ಮಾಡಿಕೊಡಬೇಕು. ಲೇಟು ಮಾಡುವಂಗಿಲ್ಲ. ಡಿಲೇ ಈಸ್ ಡೇಂಜರ್. ನಾವು ಲೇಟ್ ಮಾಡ್ತೀವಂದರೆ ಡೇಂಜರ್. ಅದು ಏನು ಹೇಳ್ತಾರೋ ಬಾಬಾ ಈಗಲೇ ಅದನ್ನು ಕಾರ್ಯಗತಗೊಳಿಸ್ಬೇಕು. ಇಲ್ಲ ಮಾಡ್ಬೋದಾಗಿತ್ತು ಆದರೆ ಅಂತ ಶುರು ಮಾಡಬಾರ್ದು. ಮತ್ತೆ ಆದರೆ ಏನು ಕಾರಣನೇ ಹೇಳಬಾರ್ದು. ಮಾಡಬೇಕಂದ್ರೆ ಮಾಡಬೇಕು, ಇರಬೇಕಂದ್ರೆ ಇರಬೇಕು. बाप दादा यही चाहते हैं. अभी इस वर्ष का होमवर्क यही है. ಈ ವರ್ಷದ ಹೋಮ್ವರ್ಕ್ ಏನೋ ಇದುವೇ. ಕಾರಣ ಮಾತ್ರ ಹೇಳಬೇಡಿ. ಮುಜೆ ಮುಕ್ತಿ ಬನ್ ಮುಕ್ತಿ ದಿಲಾನ. ನಾನು ಎಲ್ಲ ಕಾರಣದಿಂದ ಮುಕ್ತನಾಗಿ ಅನ್ಯರಿಗೆಲ್ಲರಿಗೂ ಸಹ ನಾನು ಮುಕ್ತಿಯನ್ನು ಕೊಡಬೇಕು. बाबा यही चाहते हैं क्योंकि समस्याएं दिन प्रतिदिन बहुत बढ़ती है. ಸಮಸ್ಯೆಗಳು ಮಾತ್ರ ದಿನೇ ದಿನೇ ವೃದ್ಧಿ ಆಗ್ತದೆ. तो समस्या समाधान रूप में बदल जाए. ಒಂದು ವೇಳೆ ಕಾರಣ ಶಬ್ದ ಸಮಾಪ್ತಿ ಆಯ್ತಂದರೆ ಏನು ಸಮಸ್ಯೆಗಳು ಬಂದರೂ ಸಮಾಧಾನ ರೂಪ ಮೇ ಬದಲ್ ಜಾಯ್. ನೋಡಿ ಬಾಬಾ ಒಂದೊಂದು ಶಬ್ದ ಬಳಸೋದು ಅದಕ್ಕೆ ಪೂರಕ ಇದೆ. ಮೊದಲಂದರು ಎಷ್ಟು ರಶ್, ತುಂಬ ಜನ, ಆದರೆ ನೀವು ಸ್ನೇಹ ಇದೆ, ಸ್ನೇಹದ ವಿಮಾನದಲ್ಲಿ ಬಂದಿರಿ. ಸ್ನೇಹ ಇದ್ದಾಗ ಕಾರಣ ಹೇಳಂಗಿಲ್ಲ. ಎರಡನೇ ಪಾಯಿಂಟ್ ಇನ್ನೊಂದು ಮಾತಂದರು ಬಾಬಾ ಏನಂತಂದರೆ, ನೀವು ನನಗೆ ಅದನ್ನು ಉಡುಗೊರೆ ರೂಪದಲ್ಲಿ ಕೊಟ್ಟುಬಿಟ್ಟಿರಿ. ಉಡುಗೊರೆಯಾಗಿ ಬಾಬನಿಗೆ ಕೊಟ್ಟ ಮೇಲೆ ಮತ್ತೆ ಅಮಾನತ್ ಮೇ ಕ್ಯಾನಾತ್ ಇಲ್ಲ. ಉಡುಗೊರೆಯಾಗಿ ಬಾಬನಿಗೆ ಕೊಟ್ಟಿದ್ದೀರಿ ಅಂದಮೇಲೆ ಮತ್ತೆ ಕಾರಣ ಹೇಳುವಂಗಿಲ್ಲ. ನಾವು ಯಾವಾಗ ಕಾರಣ ಶಬ್ದವನ್ನು ನಿವಾರಣೆ ಮಾಡ್ತೀವೋ ಆವಾಗ ಮುಕ್ತಿದಾತ ಆಗಿ ಎಲ್ಲರಿಗೂ ಸಹಿತ ಏನು ಮಾಡ್ತೀವಿ, ನಿರ್ವಾಣ ಧಾಮಕ್ಕೆ ದಾರಿ ತೋರಿಸ್ತೀವಿ. ಈಗ ಬಾಬಾ ಹೇಳ್ತಿದ್ದಾರೆ, ದಿನೇ ದಿನೇ ಸಮಸ್ಯೆ ವೃದ್ಧಿ ಆಗ್ತದೆ. ಸಮಾಧಾನ ಸ್ವರೂಪಮೇ ಬದಲ್ ಜಾಯ್. ನೀವು ಕಾರಣೇ ಇಲ್ಲ ಅಂತ ತಿಳ್ಕೊಂಬೇಡಿ. ನನ್ನ ಲೈಫಲ್ಲಿ ಕಾರಣನೇ ಹೇಳಂಗಿಲ್ಲ. ಆ ಸಮಸ್ಯೆ, ಈ ಸಮಸ್ಯೆ, ನನಗೆ ಆ ಕಷ್ಟ ಬಂದಿದೆ, ಈ ಕಷ್ಟ ಬಂದಿದೆ. ಹಾಂ, ಸಮಸ್ಯೆ ವೃದ್ಧಿ ಆಗುತ್ತೆ. ಆದರೆ ಕಾರಣನೇ ನಾನು ಹೇಳಂಗಿಲ್ಲ ಅಂದರೆ ನಾನು ಹೇಗಿರ್ತೀನಿ? ಬಾಬಾ ಹೇಳ್ತಾರೆ, ಸಮಸ್ಯೆ समाधान रूप में बदल जाए. मेहनत और समय समस्या मिटाने में नहीं लगे. ಪರಿಶ್ರಮ ಮತ್ತು ಸಮಯ ಸಮಸ್ಯೆ ದೂರ ಮಾಡಲಿಕ್ಕೋಸ್ಕರ ನಾನು ಖರ್ಚು ಮಾಡೋಂಗಿಲ್ಲ. ಸಮಯ ಮತ್ತು ಬಾಬಾ ಹೇಳ್ತಾರೆ ಮೆಹನತ್ತನ್ನು ಸಮಸ್ಯೆ ದೂರ ಮಾಡಲಿಕ್ಕೋಸ್ಕರ ನಾನು मिटाने में नहीं लगे. क्या आपको आगे अपने भक्तों की या समय की पुकार सुनाई नहीं देती? ಗೊತ್ತಾಯ್ತಲ್ಲ, ಸಮಸ್ಯೆ ವೃದ್ಧಿ ಆಗ್ತದೆ. ನಾನು ಮಾತ್ರ ಸಮಾಧಾನ ಸ್ವರೂಪದಲ್ಲೇ ಇರ್ತೀನಿ. ಸಮಾಧಾನ ಸ್ವರೂಪದಲ್ಲೇ ಇರ್ತೀನಿ. ಪರಿಶ್ರಮ ಪಡೋದು ಆಮೇಲೆ ಸಮಯ ಹಾಳು ಮಾಡೋದು ಇದಕ್ಕೆ ನಾನು ಏನು ಮಾಡೋಂಗಿಲ್ಲ, ಕೊಡೋಂಗಿಲ್ಲ. ನನ್ನ ಸಮಾಧಾನ ಸ್ವರೂಪದಲ್ಲಿ ಸಮಸ್ಯೆ ಬದಲಾಗಿಬಿಡ್ತದೆ. ಬಾಬಾ ಹೇಳ್ತಾರೆ, ಆವಾಗ ಭಕ್ತರ ಪುಕಾರ್ ನಿಮಗೆ ಕೇಳ್ತಾ ಇದೆಯಾ? ಅಭಿ ಸಮಯ ಅನುಸಾರ ಕ್ಯಾ ಪರಿವರ್ತನ ಕರ್ನ ಅವಶ್ಯಕ ಹೈ? ವರ್ತಮಾನ ಸಮಯಾನುಸಾರ ಏನು ಪರಿವರ್ತನೆ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಕ್ಯೋಂಕಿ ಅಭಿ ಹರೇಕ ಕೋ ಅನುಭವಿ ಮೂರ್ತ ಬನ್ कोई ना कोई अनुभव कराने की आवश्यकता है. ಪ್ರತಿಯೊಬ್ಬರು ಅನುಭವಿ ಮೂರ್ತಿಯಾಗಿ ಒಂದಲ್ಲ ಒಂದು ಅನುಭವ ಮಾಡಿಸುವುದು ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಅನುಭವಿ ಮೂರ್ತಿಯಾಗಬೇಕು.
तो बाबा भी चाहता है, ಇನ್ನೇನು चाहता है, ಎಷ್ಟೆಷ್ಟಾಯಿತು चाहता है. ಮೊದಲನೇದಂದರು ಬಾಬಾ ಬಾಪಕ್ಕೆ ಏಕ ಆಶಾ ಹೇ ಅಂತಂದರು. ಕಾರಣ ಎನ್ನುವಂಥ ಶಬ್ದವನ್ನು ಏನು ಮಾಡಿಬಿಡಿ, ಅದನ್ನು ನಿವಾರಣೆ ಮಾಡಿ ಅಂತ ಆಶಾ ಹೇ ಅಂತ ಒಂದು ಸರಿ ಅಂದರು ಬಾಬಾ. ಆಮೇಲೆ ಮತ್ತೊಂದು ಬಾಬಾ ಯಹಿ ಚಾತಾ ಹೇ ಬಾಬಾ, ಈ ವರ್ಷ ಹೋಮ್ವರ್ಕ್ ಕರೆಕ್ಟ್ ಮಾಡಿ ತಾವು ಮುಕ್ತರಾಗಿ ಎಲ್ಲರಿಗೂ ಏನು ಮಾಡಿ ಮುಕ್ತಿಯನ್ನು ಕೊಡಿ. ಬಾಬಾ ಚಾತಾ ಹೇ. ಈಗ ಬಾಬಾ भी चाहता है आप सबका चेहरा चलन ऐसा स्पष्ट दिखाई दे कि ये मुक्तिदाता के बच्चे मुक्ति देने वाले हैं. ನಮ್ಮ ಚಲನವಲನ ಮತ್ತು ಚೆಹರ ಮುಖದಲ್ಲಿ ಇವರೇ ಮುಕ್ತಿಯನ್ನು ಕೊಡುವವರು, ಇವರೇ ಮುಕ್ತಿದಾತರು ಅಂತ ಜನರಿಗೆ ಅನುಭವ ಮಾಡಿಸಬೇಕು. आपके मस्तक से ಚಮಕ್ತೆ ಹುಯೆ ಸಿತಾರೆ ಕಾ ಅನುಭವ, ಮಸ್ತಕದಲ್ಲಿ ಹೊಳೆಯುವಂಥ ನಕ್ಷತ್ರ ಅನುಭವ ಆಗಬೇಕು. ಸಿರ್ಫ್ ಸುನಾನೆ ಸೆ ನಹಿ ಲೇಕಿನ್ ಚೇಹರೆ ಸೆ ಹಿ ಅನುಭವ ಹೋ. ಬರೀ ಬಾಯಲ್ಲಿ ಹೇಳೋರಲ್ಲ, ನಮ್ಮ ಮುಖದಲ್ಲಿ ಮತ್ತೊಬ್ಬರಿಗೆ ಅನುಭವ ಆಗಬೇಕು. ಇವರೇ ಮುಕ್ತಿದಾತರು. ಹಣೆಯ ನಡುವೆ ಹೊಳೆಯುವ ನಕ್ಷತ್ರ ಕಾಣಬೇಕು. ಅನುಭವ ನಜ್ದೀಕ್ ಲೇ ಆತಾ ಹೈ. ಈ ರೀತಿ ಬೇರೆಯವರಿಗೆ ಅನುಭವ ಆಯ್ತಂದರೆ ಅವರನ್ನು ಏನು ಮಾಡ್ತದೆ, ಬಾಬನ ಸಮೀಪಕ್ಕೆ ಕರ್ಕೊಂಡು ಬರ್ತದೆ. ತೋ ಯೇ ಅನುಭವ, ಈ ಅನುಭವ ಚೆಹರೆ ಅವರ ಚಲನ್ಸೆ ದಿಕ್ಕಾವು, ನಮ್ಮ ಮುಖಮಂಡಲ ಮತ್ತು ಚಲನವಲನದಿಂದ ಎಲ್ಲರಿಗೂ ತೋರಿಸಿರಿ. ಇವರೇ ಮುಕ್ತಿದಾತರಂತ ಗೊತ್ತಾಗ್ಬಿಡಬೇಕು. ಜೈಸೆ ದೇಖೋ ಸೈನ್ಸಿಗೆ ಸಾಧನ ಅನುಭವ ಕರಾತೆ ಹಿ. ವಿಜ್ಞಾನದ ಸಾಧನಗಳು ಎಷ್ಟು ಚೆಂದ ಅನುಭವ ಮಾಡ್ತವೆ, ನಂಗೆ ಮಾಡಿಸ್ತವೆ. ಹೇಳಿ ಏನೇನು ಅನುಭವ ಮಾಡಿಸ್ತವೆ? ಸೆಕೆ 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 ಅಂತ ಕುಂತು ಬಿಟ್ಟರೆ ಎ ಸಿ ಚಾಲು ಮಾಡಿದರೆ ಸಾಕು, ಏನಾಗ್ತದೆ? ವಿಜ್ಞಾನದ ಸಾಧನಗಳು ಅಭಿ ಗರ್ಮಿ ಕಿ ಸೀಸನ್ ಹೈ तो गर्मी का और सर्दी का अनुभव करा रहे हैं. गर्मी ಮತ್ತೆ सर्दी ಎರಡೂ ಅನುಭವ ಆಗ್ತದೆ. अब साइंस का साधन अनुभवी बनाते तो क्या साइलेंस की पावर, साइलेंस की शक्ति का अनुभव नहीं करा सकती. ಬಾಬಾ ಹೇಳ್ತಿದ್ದಾರೆ, ಸೈಲೆನ್ಸಿನ ಪವರ್, ಸೈಲೆನ್ಸಿನ ಶಕ್ತಿಯಿಂದ ಅನುಭವ ಮಾಡಿಸ್ಲಿಕ್ಕಾಗೋದಿಲ್ವಾ? ವಿಜ್ಞಾನ ಅನುಭವ ಮಾಡಿಸ್ತದೆ. ನೀವು ಸೆಕೆ 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 ಅಂದುಬಿಟ್ರೆ ನಾವು ಎ ಸಿ ಚಾಲು ಮಾಡಿಬಿಡ್ತೀವಿ, ವಿದಿನ್ ಸೆಕೆಂಡ್ ಏನಾಗ್ತದೆ? ವಿಜ್ಞಾನ ನೋಡಿ ಅನುಭವ ಮಾಡಿಸ್ತದೆ. ಹಾಗೆಯೇ ಬಾಬಾ ಹೇಳ್ತಾರೆ, ಸೈಲೆನ್ಸಿನ ಶಕ್ತಿ, ಸೈಲೆನ್ಸಿನ ಶಕ್ತಿಯ ಅನುಭವ ಅಥವಾ ಪವರ್. तो बाप दादा अभी बच्चों से यही चाहते, अनुभव की स्थिति में स्थित रह. ಸೈಲೆನ್ಸಿನ ಶಕ್ತಿಯ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ನಯನೋನ್ ಸೆ ಮಸ್ತಕ ಸೆ कोई ना कोई शक्ति का अनुभव करा. ಸೈಲೆನ್ಸಿನ ಶಕ್ತಿಯ ಸ್ವರೂಪದ ಅನುಭವಿ ರೂಪರಾಗಿ ಕೂತ್ಕೋಬೇಕು. ಕಣ್ಣಿನಿಂದ, ಮುಖದಿಂದ, ಮಸ್ತಕದಿಂದ ಒಂದಲ್ಲ ಒಂದು ಶಕ್ತಿಯ ಅನುಭವ ಮಾಡಿಸಿರಿ. सुनी हुई बात सुनने के समय अच्छी लगती है. ಕೆಲವೆಲ್ಲ ಮಾತು ಕೇಳುವಾಗ ಭಾಳ ಚಂದ ಇರ್ತದೆ. ಫಿರ್ कोई ಸಮಸ್ಯೆ ಆತಿ तो भूल भी जाते. ಕೇಳುವಾಗ ಚಲೋ ಅನ್ನಿಸ್ತದೆ, ಸಮಸ್ಯೆ ಬಂದಾಗ ಆ ಮಾತನ್ನು ಏನು ಮಾಡ್ತೀವಿ, ಮರ್ತು ಬಿಡ್ತೀವಿ. ಲೇಕಿನ್ ಅನುಭವ ಜೀವನ್ ಭರ್ ತಕ್ ಭೂಲ್ತಾ ನಹಿ. ಅನುಭವ ಎನ್ನುವುದು ಜೀವನ ಪರ್ಯಂತ ಮರೆಯುವುದಿಲ್ಲ. ಅನುಭವ ಜೀವನ ಪರ್ಯಂತ ಮರೆಯುವುದಿಲ್ಲ. ಯಾವ ಅನುಭವ ಅಂದರು ಬಾಬಾ? ಸೈಲೆನ್ಸ್ ಕಿ ಪವರ್, ಸೈಲೆನ್ಸ್ ಕಿ ಶಕ್ತಿ ಕಾ ಅನುಭವ. ಇದನ್ನು ಜೀವನ ಪರ್ಯಂತ ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬಾಪ್ತಾದನೆ ಏಕ ಕಾರಣ ಬೇಕಾ, ಬಾಪ್ತಾದನೆ ಏಕ ಕಾರಣ ಬೇಕಾ. रिजल्ट भी देखी, एक रिजल्ट देख बहुत बहुत मुबारक दी. कौन से रिजल्ट? आज तक सेवा को उमंग उत्साह अच्छा है. ಸೇವೆಯ ರಿಸಲ್ಟ್ ಭಾಳ ಚೆನ್ನಾಗಿದೆ, ಉಮಂಗ್ ಉತ್ಸಾಹ ಇದೆ, ನೋಡಿ ಭಾಳ ಖುಷಿ ಆಗ್ತಾ ಉಂಟು. ಬಾಪ್ ದಾದಾ ಮುಬಾರಕ್ भी देते हैं, सेवा बढ़ाते भी हैं.
प्लान भी बहुत अच्छे बनाते हैं, रिजल्ट भी ಯಥಾಶಕ್ತಿ मिलती है. ಶುಭಾಶಯಗಳು. ಸೇವೆ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ, ಪ್ಲ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಿ, ರಿಸಲ್ಟು ಯಥಾಶಕ್ತಿ ಬರ್ತಾ ಇದೆ, ಭಾಳ ಒಳ್ಳೆಯದು. ಶುಭಾಶಯಗಳು. लेकिन एक बात अनुभव कराने के लिए अपने में अटेंशन देना पड़ेगा. ಒಂದು ಮಾತನ್ನು ಎಲ್ಲರಿಗೂ ಅನುಭವ ಮಾಡಿಸಲಿಕ್ಕೆ ಗಮನ ಕೊಡಬೇಕು. ಏನು ಅನುಭವ ಮಾಡಿಸ್ಬೇಕು ಎಲ್ಲರಿಗೂ? जैसे सेवा आपकी अभी प्रसिद्ध होती जाती है, ಸೇವೆ ಅಂತೂ ದಿನೇ ದಿನೇ ಪ್ರಸಿದ್ಧ ಆಗ್ತಾ ಇದೆ, ಖುಷಿ भी होते रहते हैं, ಖುಷಿನೂ ಭಾಳ ಚೆನ್ನಾಗಿದೆ. ಆಜ್ಕಲ್ ಇಂಟ್ರೆಸ್ಟ್ भी बढ़ता जाता है, ಎಲ್ಲರ ಅಭಿರುಚಿನೂ ಏನಾಗ್ತಾ ಉಂಟು? ಜಾಸ್ತಿ ಆಗ್ತಾ ಇದೆ. ಎಲ್ಲರಿಗೂ ಅಭಿರುಚಿ ಇದೆ. ಇವರ ಬೇಕು, ನಿಮ್ಮ ಪ್ರವಚನ ಬೇಕು, ನಿಮ್ಮ ಸಾನ್ನಿಧ್ಯ ಬೇಕು ಅಲ್ವಾ? ಈಗ ಅದನ್ನು ಶುರು ಮಾಡಿದ್ದಾರೆ, ನಿಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ಕಾರ್ಯಕ್ರಮ ನಡಿಬೇಕು. ಎಲ್ಲರಿಗೂ ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಅಭಿ ಬಾಕಿ ಅನುಭವ ಕರಾನೆಗೆ ವಿಧಿ ಕ್ಯಾ ಹೈ? ಎಲ್ಲರಿಗೂ ಅನುಭವ ಮಾಡಿಸುವಂತಹ ವಿಧಿ ಯಾವುದು? वो है उत्साह सहित, जितना उमंग उतना ही समय अनुसार अभी बेहद की वैराग्य वृत्ति भी चाहिए. ಅನುಭವ ಮಾಡಿಸುವಂಥ ವಿಧಿ ಯಾವುದಂದರೆ ಒಳ್ಳೆಯದು. ಉಮಂಗೋತ್ಸಾಹದಲ್ಲಿರಿ. ಎಷ್ಟು ಉಮಂಗೋತ್ಸಾಹದಲ್ಲಿ ಇರ್ತೀವೋ ಅಷ್ಟೇ ಬೇಹದ್ದಿನ ವೈರಾಗ್ಯ ವೃತ್ತಿನೂ ಬೇಕಾಗಿದೆ. ಏನು ಹೇಳ್ತಿದ್ದಾರೆ ಬಾಬಾ? ಯಾವುದಕ್ಕೆ ಅಟೆನ್ಷನ್ ದೇನ ಪಡೇಗ? ಪ್ಲ್ಯಾನ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಿ, ಸೇವಾ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಆದರೆ ಎಲ್ಲರಿಗೂ ನಮ್ಮಿಂದ ಅನುಭವ ಮಾಡಿಸುವ ವಿಧಿ, ಅನುಭವ ಮಾಡಿಸುವಂಥ ವಿಧಿ. ಬೇರೆಯವರಿಗೆ ಅನುಭವ ಮಾಡಿಸಬೇಕಾದ್ರೆ ಉತ್ಸಾಹ ಇರಲಿ, ಉಮಂಗೋತ್ಸಾಹ ಇರಲಿ, ಓಕೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಬೇಕು. ಬಾಬಾ ಮೊದಲೇ ಅಂದರು, ಒಂದು ವೇಳೆ ನೀವು ಅನುಭವ ಮಾಡಿಸಿದರೆ ಜೀವನ್ ಬರ್ತಕ್ಕ ಬೋಲ್ತಾ ನಹಿ. ಇಲ್ಲಾಂದರೆ ಕೇಳುವಾಗ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಸುನ್ನಕ್ಕೆ ಸಮಯ ಅಚ್ಚಿ ಲಗ್ತಿ ಹೈ, ಜ್ಞಾನ ಕೇಳುವಾಗೆಲ್ಲ ಇಷ್ಟ ಆಗ್ತದೆ, ಖುಷಿ ಆಗ್ತದೆ. ಆದರೆ ಹೆಂಗಿರಬೇಕೋ ಹಂಗಿರಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅವ್ರಿಗೆ ಅನುಭವ ಮಾಡಿಸ್ಬೇಕು. ಯಾವುದ್ರ ಅನುಭವ ಮಾಡಿಸ್ಬೇಕಂದ್ರು ಬಾಬಾ? ಸೈಲೆನ್ಸಿಕ್ಕಿ ಪವರ್, ಸೈಲೆನ್ಸಿಕ್ಕಿ ಶಕ್ತಿ. ಬಾಪ್ತಾದ ಈಗ ಮಕ್ಕಳಿಂದ ಅದನ್ನೇ ಬಯಸ್ತಿದ್ದಾರೆ. ಅನುಭವದ ಸ್ಥಿತಿ ಏನಿದೆ ಅದು ಕಣ್ಣಿಂದ ಮಸ್ತಕದಿಂದ ಹೊರಬರಬೇಕು. ಮೊದಲಂದರು ಬಾಬಾ ಮುಕ್ತಿದಾತ ತಾವು, ಮುಕ್ತಿದಾತಕ್ಕೆ ಬಚ್ಚೆ, ಮುಕ್ತಿ ದೇನೆ ವಾಲೆ, ಮಸ್ತಕದಲ್ಲಿ ಹೊಳೆಯುವ ನಕ್ಷತ್ರ ಕಾಣಬೇಕು. ಚೇಹರೆ ಸೆ ಅನುಭವ ಹೋ, ಅನುಭವ ನಜ್ದೀಕಲ್ಲಿ ಆತಾ ಹೈ. ನಮ್ಮ ಚೇಹರ ಚಲನ ಕಂಡ್ರೆ ಇವರೆಷ್ಟು ಫ್ರೀ ಇದ್ದಾರಲ್ಲ, ಮುಕ್ತ ಇರಬೇಕು. ಯಾವುದು ಕಾರಣ ಇತ್ತಂದರೆ ಅದು ನಮ್ಮನ್ನು ಏನು ಮಾಡ್ತದಂತೆ? ನಮ್ಮನ್ನು ಹಿಂದಕ್ಕೆ ಎಳೀತದೆ. ನನ್ನ ಲೈಫಲ್ಲಿ ಏನು ಕಾರಣನೇ ಇಲ್ಲ. ಬಾಬಾ ಏನು ಹೇಳ್ತಾರೆ? ಎಸ್, ಓಕೆ ಅಂದರೆ ಇದು ಏನು ಮಾಡ್ತದೆ? ನಮ್ಮ ಮುಖ, ನಮ್ಮ ಕಣ್ಣು ಮತ್ತೊಬ್ಬರಿಗೆ ಮುಕ್ತಿಯನ್ನು ಕೊಟ್ಟು ಬಿಡ್ತದೆ, ಅವರನ್ನು ಫ್ರೀ ಮಾಡಿಬಿಡ್ತದೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಇವತ್ತು ಪುರುಷಾರ್ಥದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಪುರುಷಾರ್ಥ ಮಾಡ್ತಿದ್ದೀವಿ, ಅನುಭವ ಕರಾನೆಗೆ ವಿಧಿ, ಮತ್ತೊಬ್ಬರಿಗೂ ಸಹಿತ ಅನುಭವ ಮಾಡಿಸುವಂಥ ವಿಧಿ ಏನಂತಂದರೆ ಬೇಹದ್ದಿಕೆ ವೈರಾಗ್ಯ ವೃತ್ತಿ. ಬೇರೆಯವ್ರಿಗೂ ಅನುಭವ ಮಾಡಿಸಬೇಕಾದ್ರೆ ನಮ್ಮ ಹತ್ರ ಏನಿರಬೇಕು? ಬೇಹದ್ದಿನ ವೈರಾಗ್ಯ ವೃತ್ತಿ. अब बेहद का वैराग्य चाहिए. बेहद का वैराग्य सदा काल चलता है. ಬರೀ ವೈರಾಗ್ಯ ಅಂದರೆ ಕೆಲವೊಮ್ಮೆ ವೈರಾಗ್ಯ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು. ಬೇಹದ್ದಿನ ವೈರಾಗ್ಯ ಅಂದರೆ सदा काल चलता है. अगर समय पर होता है तो समय नंबर 1 हो जाता. ಅಂದರೆ ಸಮಯ ಬಂದಾಗ ವೈರಾಗ್ಯ ತಾಳೋದು. ಏನೋ ಒಂದು ಹೆಚ್ಚು ಕಡಿಮೆ ಆಯಿತು, ಪೆಟ್ಟು ತಿಂದೆವು, ಏನಿದೆ ಬಿಡಿ ಜೀವನದಲ್ಲಿ ಅಂತೇನು ಮಾಡೋದು? ವೈರಾಗ್ಯ ತಾಳೋದು. ಸಮಯ ಬಂದಾಗ ಒಂದು ವೇಳೆ
ತೊಂದರೆ ಬಂದಾಗ ಆ ಸಮಯದಲ್ಲಿ ವೈರಾಗ್ಯ ತಾಳಿದರೆ ನಂಬರ್ 1 ಯಾವುದಕ್ಕೆ ಪ್ರೈಸ್? ಸಮಯಕ್ಕೆ. बाबा अंतर समय पर होता तो समय नंबर 1 हो जाता और आप नंबर 2 में हो जाते हो. ನಾವೆಲ್ಲ ಹೋಗ್ತೀವಿ ಅವಾಗ? ಅಂತ ಸಮಯ ಬಂದದಕ್ಕೆ ನಾನೇನಾಗೀನಿ? ಚೇಂಜ್ ಆಗೀನಿ. ಅಂದರೆ ಅರ್ಥ ಏನಾಯಿತು? ಸಮಯಕ್ಕೇ ಫಸ್ಟ್ ಪ್ರೈಸ್, ನಮಗೆ ನಂಬರ್ 2. ಸಮಯನೇ ಆಪ್ಕೋ ವೈರಾಗ್ಯ ದಿಲಾಯ. ಸುಮ್ಮನೆ ವೈರಾಗ್ಯ ಬಂದಿಲ್ಲ ನಮಗೆ, ಸಮಯ ನಮಗೆ ವೈರಾಗ್ಯ ಬರುವಂಗೆ ಮಾಡ್ತು. ಬಾಬಾ ಏನಂತಾರೆ, ನೀವೆಲ್ಲ ಕೆಲಸ ಕಾರ್ಯ ಸೇವಾ ಉಮಂಗ್ ಉತ್ಸಾಹ ಎಲ್ಲ ಮಾಡ್ತಾ ಇದ್ದರೂ ಬೇಹದ್ದಿನ ವೈರಾಗ್ಯದಲ್ಲಿರಿ, ಬೇಹದ್ದಿನ ವೈರಾಗ್ಯದಲ್ಲಿರಿ. ಇದು ಅನುಭವ ಕರಾನೆ ಕಿ ವಿಧಿ. ಆದರೆ ಸಮಯ ನಮಗೆ ವೈರಾಗ್ಯ ತಂದು ಕೊಡಬಾರ್ದು. ನಾವೇ ಸದಾ ಬೇಹದ್ದಿನ ವೈರಾಗ್ಯದಲ್ಲಿರಬೇಕು. बेहद का वैराग्य सदाकाल होता. एक तरफ उमंग उत्साह खुशी, दूसरी तरफ ಬೇಹದ್ का ವೈರಾಗ್ಯ. ಅಂದರೆ ಬೇಹದ್ದಿನ ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಕುಂತು ಬಿಡೋದಂತ ಅರ್ಥ ಅಲ್ಲ. ಸೇವೆ ಮಾಡ್ತಾ ಇರುವುದೇ, ಖುಷಿಯಲ್ಲಿರುವುದೇ, ಉಮಂಗ್ ಉತ್ಸಾಹದಲ್ಲಿರುವುದೇ. ಆದರೆ ಇನ್ನೊಂದು ಕಡೆ ಏನು? ಬೇಹದ್ದಿನ ವೈರಾಗ್ಯ. बेहद का वैराग्य सदा न रहने का कारण क्या है? ಬೇಹದ್ದಿನ ವೈರಾಗ್ಯ ಸದಾ ಯಾಕೆ ಇರಂಗಿಲ್ಲ? ಸದಾ ಇದೆಯಾ? ಕೆಲವೊಮ್ಮೆ ಬೇಹದ್ದಿನ ವೈರಾಗ್ಯ ಮರೆತು ಬಿಟ್ಟು ಎಲ್ಲ ಚಂದ ಮುಳುಗಿ ಬಿಡ್ತೀವಿ. ಎಷ್ಟು ಮಾಡ್ತೀವೋ ಅಷ್ಟೇ ನಿರ್ಲಿಪ್ತ ಇರಬೇಕು. ಎಷ್ಟು ಕೆಲಸ ಕಾರ್ಯ ಮಾಡಿ ಸಕ್ಸಸ್ ಸಿಗ್ತದೋ ಅಷ್ಟೇ ನಿರ್ಲಿಪ್ತ ಇರಬೇಕು. ಬೇಹದ್ದಿನ ವೈರಾಗ್ಯ. ಕೆಲಸನೇ ಎಲ್ಲ ಬಿಟ್ಟು ಬಿಟ್ಟು ವೈರಾಗ್ಯ ಅಲ್ಲ, ಅದು ಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಅಂದರೆ ಏನಾದ್ರು ಮಾತು ಬರಲಿ, ಏನು ಬೇಕಾದ್ರೆ ಪರಿಸ್ಥಿತಿ ಬರಲಿ, ನಾನು ಪುರುಷಾರ್ಥ ಮಾಡೋನೇ, ನಾನು ದಿನ ಕ್ಲಾಸಿಗೆ ಹೋಗೋನೇ. ನನಗೆ ಅವರು ಹಂಗಂದರು ಹಿಂಗಂದರು, ಆ ಕಾರಣದಿಂದ ನಾನು ಕ್ಲಾಸಿಗೆ ಬರೋಂಗಿಲ್ಲ. ಏನಾಗ್ತದೆ? ಬಾಬಾ ಒಂದು ಮುರಳಿಯಲ್ಲಿ ಹೇಳಿದ್ದಾರೆ, ಆರೋಗ್ಯ ಸರಿ ಇಲ್ಲ ಅಂತಲೂ ಕಾರಣ ಹೇಳುವಂಗಿಲ್ಲ. ಸಾಯದಿದ್ರೆ ಕ್ಲಾಸ್ ಕೇಳ್ತಾ ಕೇಳ್ತಲೇ ಸಾಯಿರಲ್ಲ. ಅಂಥ ಪರಿಸ್ಥಿತಿ ಇದ್ದರೂ ಕಾರಣ ಹೇಳಬಾರ್ದಂದರೆ ಬಾಬಾ. ಅಷ್ಟರ ಮಟ್ಟಿಗೆ ನಮ್ಮ ಲೈಫನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಇಷ್ಟು ಉತ್ಸಾಹ ಪ್ರತಿಯೊಂದರಲ್ಲಿಯೂ ಹಾಜಿ 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 ಬಾಬಾ ಹೇಳಿದ ನಿಯಮ ಶ್ರೀಮತ ಆದೇಶ ಏನಿದೆ, ಆಜ್ಞೆ ಏನಿದೆ, ಎಲ್ಲದಕ್ಕೂ ನಾವು ಬದ್ಧರಾಗಿ ನಡೆದರೆ ಬಾಬಾ ತಿಳಿಸ್ತಿದ್ದಾರೆ, ನಡೀರಿ. ಅಷ್ಟೇ ಏನಿರಬೇಕು? ಬೇಹದ್ದಿನ ವೈರಾಗ್ಯ ಇರಬೇಕು. ನಾನು ಇಷ್ಟು ನಡ್ಕೊಂಡ್ರು ಸಹಿತ ಇವರು ಹಿಂಗೆ ಮಾಡಿದ್ರು, ನನಗೆ ನಾನು ಇಷ್ಟು ಸೇವೆ ಮಾಡಿದ್ರು ಸಹಿತ ನನ್ನ ಮಾತಾಡ್ಸೇ ಇಲ್ಲ, ಇವೆಲ್ಲ ಬರಬಾರ್ದು. ಮತ್ತು ನಾವು ಮಾಡೋದು ಮಾಡ್ತಾ ಹೋಗೋದು, ನಾವು ಮಾಡೋದು ಕರೆಕ್ಟ್ ಇದೆಲ್ಲ ಅಂತ ನೋಡ್ತಾ ಹೋಗೋದು, ಮತ್ತೆ ಯಾವ ಫಲಾಪೇಕ್ಷೆನೂ ಇಲ್ಲ. ಬೇಹದ್ದಿನ ವೈರಾಗ್ಯ ಬಾಬಾ ತಿಳಿಸ್ತಾರೆ. ಬೇಹದ್ का ವೈರಾಗ್ಯ ಸದಾ न रहने का कारण क्या है? ಈ ಸ್ಥಿತಿ ಸದಾ ಯಾಕಿರಂಗಿಲ್ಲ? ಕಾರಣ क्या है? ಕೊನೆಯ ತನಕನೂ ತೊಂದರೆ ಕೊಡೋದು ನಮಗೆ. ಯಾವುದು ಹೇಳಿ? ದೇಹ ಇರುವ ತನಕನೂ ಈ ದೇಹ ಏನು ಮಾಡ್ತದೆ? ದೇಹಾಭಿಮಾನ. ಬೇಹದ್ದಿನ ವೈರಾಗ್ಯ ಇಲ್ಲದಿರುವುದಕ್ಕೆ ಕಾರಣ, ಕಡಿಮೆ ಇರಲಿಕ್ಕೆ ಕಾರಣ देहाभिमान. यह देश शब्द सब बातों में आता है. देह के संबंध, देह के पदार्थ, देह के संस्कार, देह शब्द सब में आता है. ಎಲ್ಲದರಲ್ಲಿಯೂ ದೇಹ ಇದೆ ಅಲ್ವಾ? ನೀವು ಕುರ್ಚಿಯಲ್ಲಿ ಕುಂತಿರ್ತೀರಿ, ಯಾಕೆ? ದೇಹ ಕೂತ್ಕೊಳ್ಳಿಕ್ಕೆ. ಇಲ್ಲಿ ಜಮಖಾನ ಹಾಕಿವಿ, ಯಾಕೆ? ದೇಹಕ್ಕೆ. ಮತ್ತೆ ಇದಾಗಬಾರ್ದಲ್ಲ, ಅದಕ್ಕೆ. ಮನೆ ಕಟ್ಕೊಂಡಿವಿ, ಯಾಕೆ? ದೇಹಕ್ಕೆ. ವಸ್ತುಗಳನ್ನು ಮನೆಯೊಳಗೆಲ್ಲ ಗುಡ್ಡೆ ಹಾಕ್ಕೊಂಡಿರಲ್ಲ, ಯಾಕೆ? ಅದು ದೇಹಕ್ಕೇನೆ ಎಲ್ಲ ಮಾಡೋದು. ಆಮೇಲೆ ಮನೆಯ ಮಂದಿ ಎಲ್ಲ ಯಾರು? ದೇಹದ ಸಂಬಂಧಿಕರು. ಎಲ್ಲನ ದೇಹಕ್ಕೆ ಕನೆಕ್ಷನ್. ಈ ಜಗತ್ತೇ ಯಾವ ಜಗತ್ತು? ದೇಹದಾರಿಗಳ ಜಗತ್ತು. ಬಾಬಾ ತಿಳಿಸ್ತಿದ್ದಾರೆ, ದೇಹ ಅಭಿಮಾನಿ ಸೇ, ದೇಹಿ ಅಭಿಮಾನಿ ಸೇ
ದೇಹಾಭಿಮಾನ ಮೇಲೆ ಲೇ ಆತಾ ಹೈ. ಇವೆಲ್ಲ ಈ ಶಬ್ದಗಳು, ದೇಹದ ಸಂಬಂಧ, ದೇಹದ ಪದಾರ್ಥ. ಸಿಟ್ಟು ಬಂದರೆ ಏನಂತೀವಿ? ಸಿಟ್ಟು ಬಂದರೆ ಏನದು? ಯಾವ ಸಂಸ್ಕಾರ? ದೇಹಾಭಿಮಾನದ ಸಂಸ್ಕಾರ. ಅದು ಇದಕ್ಕೇನೆ ಸಂಬಂಧಪಟ್ಟದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ, ಏನು ಮದ ಮತ್ಸರ ಬಂದರೂ ಯಾವ ಕಾರಣದಿಂದ? ದೇಹದ ಸಂಬಂಧದಿಂದಲೇ. ವಿಶೇಷ ದೇಹಾಭಿಮಾನ್ किस बात में आता? जो देही अभिमानी से देहाभिमान में ले आता है, वह अब तक बाप दादा ने चेक किया. ಬೇಹದ್ದಿನ ವೈರಾಗ್ಯದಲ್ಲಿರ್ಬೇಕಂದ್ರೆ ಮಕ್ಕಳಿಗೆ ಬರುವಂಥ ತೊಂದರೆ ಯಾವುದು? ದೇಹಾಭಿಮಾನ. ಚೆಕ್ ಕಿಯಾ. ಇದು ಯಾರು ಈಗ ಡಾಕ್ಟ್ರು ಚೆಕ್ ಮಾಡಿದ್ದು? ಶುಭಾಬನೇ. ಯಾಕೆ ಮಕ್ಕಳು ಚಲೋ ಇರಬೇಕಿತ್ತಲ್ಲ? ನಾ ಹೇಳಿದೆಲ್ಲ ಅರ್ಥ ಆಗ್ತಾ ಉಂಟು ಮಕ್ಕಳಿಗೆ. ಇದು ಬೇಹದ್ದಿನ ವೈರಾಗ್ಯದಲ್ಲಿರ್ಬೇಕಲ್ಲ. ಇಷ್ಟು ಮಂಗುತ್ಸವದಲ್ಲಿದ್ದರೆ ಮತ್ತೆ ಬೇಹದ್ದಿನ ವೈರಾಗ್ಯ ಜೊತೆಗಿರ್ಬೇಕಲ್ಲ. ಏನು ಕಾರಣ ಅಂತ ಬಾಬಾ ಡಯಾಗ್ನೋಸ್ ಮಾಡಿದಾಗ ಗೊತ್ತಾಗ್ಬಿಡ್ತು. ಏನು ಕಾರಣ? ದೇಹದ ಅಭಿಮಾನ. ಮೂಲ ಕಾರಣ ಪುರಾಣೆ ಸಂಸ್ಕಾರ ನೀಚೆ ಲೇ ಆತಾ ಹೈ. ಹಳೆಯ ಸಂಸ್ಕಾರ ನಮ್ಮನ್ನು ಹಿಂದಕ್ಕೆ ಎಳೆಯುವಂಗೆ ಮಾಡ್ತದೆ. संस्कार मिटाते ही, लेकिन कोई ना कोई संस्कार नेचर के रूप में अभी भी काम कर लेता. ಸಂಸ್ಕಾರವನ್ನು ದೂರ ಮಾಡ್ತೀವಿ, ಆದರೆ ಕೆಲವು ಏನು ಮಾಡೋದು, ನಂದು ನೇಚರ್ ಅದು ಅಂತ ಹೇಳ್ಕೊಂಡು ಇವತ್ತಿಗೂ ಮಕ್ಕಳನ್ನು ಏನು ಮಾಡ್ತದೆ, ಅದು ಕೆಲಸ ಮಾಡ್ತಾ ಇದೆ. ಜೈಸೆ ದೇಹಾಭಿಮಾನಕ್ಕೆ ನೇಚರ್ ನ್ಯಾಚುರಲ್ ಹೋ ಗಯಿ ಹೈ. ದೇಹಾಭಿಮಾನದ ನೇಚರ್ ಹೆಂಗೆ ನ್ಯಾಚುರಲ್ ಆಗಿದೆ, ಸ್ವಾಭಾವಿಕವಾಗಿದೆ, ಅದೇ ರೀತಿ ದೇಹಿ ಅಭಿಮಾನಿ की नेचर ನ್ಯಾಚುರಲ್ नहीं हुई है. ಆತ್ಮಾಭಿಮಾನಿಯ ಒಂದು ನೇಚರ್ ಅದು ನ್ಯಾಚುರಲ್ ಆಗಿಲ್ಲ ಇನ್ನೂ ಸಹ. ಯಾವಾಗಲೂ ಆತ್ಮಾಭಿಮಾನಿ ಆ ನೇಚರ್ ಆಗಬೇಕು. बाबा अंतर हमने खत्म किया है, लेकिन एकदम बीज को भस्म नहीं किया. ದೇಹಾಭಿಮಾನ ಖತಮ್ ಮಾಡಿದ್ದೀವಿ, ಆದರೆ ಬೀಜವನ್ನು ಖತಮ್ ಮಾಡಿಲ್ಲ. इसलिए समय आने पर ಹೇಳಿ, ದೇಹಾಭಿಮಾನದ ಬೀಜವನ್ನು ಸಮಾಪ್ತಿ ಮಾಡಿಲ್ಲ. ಬೀಜವನ್ನು ಸಮಾಪ್ತಿ ಮಾಡಿಲ್ಲ, ಸಮಯ ಬಂದ ಏನಾಗ್ತದೆ? ಬಾಬಾ ಅಂತಾರೆ ದೇಹ ಬಾನಿಕೆ ಸಂಸ್ಕಾರ ಇಮರ್ಜ್ ಹೋ ಜಾತೆ ಹಿ. ದೇಹಾಭಿಮಾನದ ಸಂಸ್ಕಾರ ಇಮರ್ಜ್ ಆಗಿಬಿಡ್ತದೆ. तो अब आवश्यकता है इस देह बानी की नेचर को पावरफुल देही अभिमानी की शक्ति से वंश सहित नाश करने की ಅವಶ್ಯಕತೆ है. ಮಕ್ಕಳಲ್ಲಿ ಏನಾರು ಹೆಚ್ಚು ಕಡಿಮೆ ಆಗ್ತಾ ಉಂಟು, ಅವರಿಗೆ ಬೇಸರ ಆಗಿದೆ, ಇವರಿಗೆ ದುಃಖ ಆಗಿದೆ ಅಂತಂದರೆ ಏನು ಕಾರಣ ಹೇಳುವಂಗಿಲ್ಲ, ಆದರೆ ಬಾಬಾನೇ ಕಾರಣ ಹೇಳ್ತಾರೆ. ಇವತ್ತು ಅಂದ್ರಲ್ಲ ಬಾಪ್ತಾದನೆ ಏಕ ಕಾರಣ ದೇಕ. ಏನಾರು ಹೆಚ್ಚು ಕಡಿಮೆ ಆಗಿದೆ ಅಂದರೆ ಯಾರ ಕಾರಣ? ಯಾರ ದೇಹಾಭಿಮಾನ? ಅವರ ದೇಹಾಭಿಮಾನನೇ ಅವರಿಗೆ ಏನು ಮಾಡ್ತದೆ? ಅದು ಜಗ್ತದದು. ಅದು ನ್ಯಾಚುರಲ್ ಆಗಿ ದೇಹಿ ಅಭಿಮಾನದ ಸಂಸ್ಕಾರ ನೇಚರ್ ಮಾಡಿಕೊಂಡಿಲ್ಲ, ಅದರದ್ದು ಕೊರತೆ ಇದೆ. ಆದ್ದರಿಂದ ಅವಶ್ಯಕತೆ ಹೈ ಇಸ್ ದೇಹ ಬಾನಿಕೆ ನೇಚರ್ಕೋ ಏನು ಮಾಡಬೇಕೀಗ? ದೇಹದ ಪ್ರಜ್ಞೆ ಆ ನೇಚರ್ ಏನಿದೆ ಪವರ್ಫುಲ್ ಆತ್ಮಾಭಿಮಾನಿ ಸ್ಥಿತಿಯ ಶಕ್ತಿಯಿಂದ ವಂಶ ಸಹಿತವಾಗಿ ನಾಶ ಮಾಡಿ, ವಂಶ ಸಹಿತವಾಗಿ ನಾಶ ಮಾಡಿ. ಬೇರೆ 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 ರೂಪದಲ್ಲಿ ಅಡೆತಡೆಗಳು ಬರ್ತವೆ. ಯಾವುದ್ಯಾವುದಂದ್ರೆ ಬಾಬಾ ಏನು ಅಡೆತಡೆಗಳು ಬಂದರೂ ಅದಕ್ಕೆ ಕಾರಣ ಯಾವುದು? ದೇಹ. ಏನಂದ್ರು ಬಾಬಾ? ದೇಹದ ಸಂಬಂಧ ಇರ್ಬೋದು, ದೇಹದ ಪದಾರ್ಥ ಇರ್ಬೋದು, ದೇಹಕ್ಕೆ ಸಂಸ್ಕಾರ, ದೇಹದ ಮನೆ, ದೇಹದ ಸಂಬಂಧ ಏನಿದ್ರೂ ಅದು ದೇಹಕ್ಕೆ ಸಂಬಂಧಪಟ್ಟೇ ಇರ್ತದೆ. ದೇಹಕ್ಕೆ ಸಂಬಂಧಪಟ್ಟಂದುಗಳೇ ದೇಹಾಭಿಮಾನ. ಅಷ್ಟೊತ್ತಿಗೆ ಸ್ಥಿತಿ ಏರ್ಪೇರಾಗ್ತದೆ. ಅದಕ್ಕೆ ಬಾಬಾ ಅಂತಾರೆ ನಾವು ದೇಹ ಬಾನಿನ ನೇಚರನ್ನು ಪವರ್ಫುಲ್ ಆತ್ಮಾಭಿಮಾನಿ ಶಕ್ತಿಯಿಂದ ವಂಶ ಸಹಿತವಾಗಿ ನಾಶ ಮಾಡಿ. क्योंकि बच्चे कहते ही चाहते नहीं है, लेकिन कभी कभी निकल आता है. क्यों निकलता? ಇಲ್ಲ ನನಗೆ ಮಾಡಬೇಕಂತ ಇಲ್ಲ, ನನಗೆ ಅದ್ರ ಕೆಲವೊಮ್ಮೆ ಹಂಗೆ ಆಗ್ಬಿಡ್ತದೆ, ಹೊರ ಬಂದ್ಬಿಡ್ತದೆ. ಬಾಬಾ ಅಂತಾರೆ ಅಂಶ
तो वंश होके निकलता। तो अभी आवश्यकता है ಶಕ್ತಿ ಸ್ವರೂಪ बनने की। ಇನ್ನು ದೇಹಾಭಿಮಾನದ ಅಂಶ ಇರೋದ್ರಿಂದ ಅದು ಸಮಯಕ್ಕೆ ತಕ್ಕಂತೆ ಏನಾಗ್ಬಿಡ್ತದೆ, ವಂಶ ರೂಪದಲ್ಲಿ ಹೊರ ಬರ್ತದೆ. ಅದಕ್ಕೋಸ್ಕರ ಯಾವುದರ ಅವಶ್ಯಕತೆ ಇದೆ? ಮೊದಲನೇದಾಗಿ ಏನಂದ್ರು ಬಾಬಾ, ದೇಹಾಭಿಮಾನದ ನೇಚರ್ ಏನಿದೆ, ಪವರ್ಫುಲ್ ಆತ್ಮಾಭಿಮಾನಿಯ ಶಕ್ತಿಯಿಂದ ವಂಶ ಸಹಿತವಾಗಿ ನಾಶ ಮಾಡಿ. ಈಗ ಅಂತಾರೆ ಬಾಬಾ, ಅವಶ್ಯಕता है शक्ति स्वरूप बनने की। आधार है अपने आप को चेक करो, किसी भी स्वरूप में अंश मात्र भी पुराना देहवान का संस्कार रहा हुआ नहीं है. ದೇಹಾಭಿಮಾನದ ಸಂಸ್ಕಾರ ಯಾವುದು ಉಳ್ಕೊಂಡಿಲ್ಲಲ್ವಾ? ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ಅವರು ಖತಮ್ ಹೋಗ, ದೇಹಾಭಿಮಾನದ ಸಂಸ್ಕಾರ ಖತಮ್ ಆಗೋದು ಯಾವುದರಿಂದ? ಬೇಹದ್ದಿನ ವೈರಾಗ್ಯ ವೃತ್ತಿ. ಸರ್ವಿಸ್ ದೇಖ್ ಸುನ್ ಬಾಪ್ತದ ಖುಷಿ ಹೈ. ನಿಮ್ಮ ಸರ್ವಿಸ್ ನೋಡಿ ನೋಡಿ ಕೇಳಿ ಭಾಳ ಖುಷಿ ಇದೆ. ಅಬ್ಬ ಬಾಪಕ್ಕೆ ಯಹಿ ಚಾನ ಹೈ. ನೋಡಿ ಮತ್ತೆ ಪುನಃ ಬಾಪಕ್ಕೆ ಯಹಿ ಚಾನ. ಏನು ಚಾನ? जैसे सर्विस की पलक झलक अब लोगों को दिखाई देती है, अनुभव होता है सेवा का, ऐसे बेहद की वैराग्य वृत्ति का प्रभाव हो. ನಮ್ಮ ಸೇವಾ, ನಮ್ಮ ಉತ್ಸಾಹ, ಆಮೇಲೆ ಇವೆಲ್ಲ ನೋಡಿ ಜನರಿಗೆ ಬಹಳ ಖುಷಿ. ಆಜ್ಕಲ್ ಸೇವಾ ದ್ವಾರ ಆಪಕ್ಕೆ ಪ್ರಶಂಸಾ ಬಡೇಗಿ ಅಲ್ವಾ? ಪ್ರಶಂಸೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ, ನಂತರ ಪ್ರಶಸ್ತಿ ಕೊಡ್ತಾರೆ. ಎಲ್ಲ ಸೇವೆಯೆಲ್ಲ ನೋಡಿ ಜನರಿಗೆ ಗೊತ್ತಾಗಿದೆ, ಎಲ್ಲ ಅನುಭವ ಆಗಿದೆ. ಆದರೆ ಈಗ ಯಾವುದು ಕಾಣಬೇಕು? ಬೇಹದ್ದಿನ ವೈರಾಗ್ಯ ವೃತ್ತಿ. ಅವರಿಗೆ ಯಾವುದು ಬೇಕಾಗಿಯೇ ಇಲ್ಲ. ಅದ್ರ ಕೆಲಸ ಎಷ್ಟು ಉತ್ಸಾಹದಲ್ಲಿ ಮಾಡ್ತಾರಲ್ಲ. ಯಾವುದು ನಾವು ತೋರಿಕೆಗೋಸ್ಕರ, ಹೆಸರಿಗೋಸ್ಕರ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಬಾಬನ ಮಕ್ಕಳಿಗೆ ಒಂದೇ ಸಂಕಲ್ಪ. ಏನು ಸಂಕಲ್ಪ? ಬಾಬಾ ಪ್ರತ್ಯಕ್ಷ ಆಗ್ಬೇಕಂತ, ನಾನು ಪ್ರತ್ಯಕ್ಷ ಆಗ್ಬೇಕಂತ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಬೇಹದ್ದಿನ ವೈರಾಗ್ಯ ವೃತ್ತಿ ಅದು ಜನರಿಗೆ ಕಾಣಬೇಕು. ಜೈಸೆ ಆಪ್ ಲೋಗ್ ಪ್ರವೃತ್ತಿ ಮೇ ರಹನೆ ವಾಲೆ, ಬಾಬಾ ಹೇಳ್ತಿದ್ದಾರೆ, ಅನುಭವ ಕರೆಂಗೆ, ಸಾಧನ್ ಬಡೆಂಗೆ, ಲೇಕಿನ್ ವೈರಾಗ್ಯ ವೃತ್ತಿ ಸೆ ದಿನೇ 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 ಸಾಧನೆಗಳು ವೃದ್ಧಿಯಾಗ್ತವೆ. ಜನ ಜಾಸ್ತಿ ಏನು ಮಾಡ್ತಾರೆ? ಗುರುತಿಸ್ತಾರೆ, ಗೌರವ ಕೊಡ್ತಾರೆ, ಹೊಗಳ್ತಾರೆ, ಬೇರೆ ಬೇರೆ ಸಾಧನಗಳು ವೃದ್ಧಿ ಆಗ್ತದೆ. ಬಾಬಾ ಹೇಳ್ತಾರೆ, ವೈರಾಗ್ಯ ವೃತ್ತಿಯಿಂದ ಸಾಧನ್ ಮತ್ತೆ ಸಾಧನ ಬ್ಯಾಲೆನ್ಸ್ रहेगा. ಸಾಧನಗಳು ಮತ್ತು ಸಾಧನೆ ಇದೆರಡು ಹೆಂಗಿರಬೇಕು? ಬ್ಯಾಲೆನ್ಸ್ ಆಗಿ ಇರಬೇಕು. जैसे आप लोग प्रवृत्ति में रहने वालों को दृष्टांत देते हो, सब कुछ करते. ಹೇಳಿ, ಪ್ರವೃತ್ತಿಯಲ್ಲಿದ್ದವರಿಗೆ ಏನು ದೃಷ್ಟಾಂತ? ಸಬ್ ಕುಚ್ಚು ಕರ್ತೆ, ಎಲ್ಲವನ್ನು ಮಾಡ್ತಾ ಇದ್ರು. ಕರ್ಮಯೋಗಿ ಕಮಲ ಪುಷ್ಪಕ್ಕೆ ಸಮಾನ ರಹು. ಕರ್ಮಯೋಗಿ ಕಮಲ ಪುಷ್ಪದ ಸಮಾನ ಇರಿ. ಇದು ಪ್ರವೃತ್ತಿಯವರಿಗೆ ಬಾಬಾ ಕೊಟ್ಟಂತಹ ಏನು ಆದೇಶ. ऐसे आप सभी को भी सेवा करते, साधन मिलते, साधना और साधन का बैलेंस रहेगा. ಅದೇ ರೀತಿ ಎಲ್ಲರಿಗೂ ಸಹಿತ ಬೇಕಾದಷ್ಟು ಸೇವೆ ಸಿಗ್ತದೆ, ಸಾಧನಗಳು ಸಿಗ್ತವೆ. ಆವಾಗ ಸಾಧನ ಮತ್ತು ಸಾಧನ್, ಸಾಧನಗಳು ಮತ್ತು ನಮ್ಮ ಸಾಧನೆ ಇದು ಬ್ಯಾಲೆನ್ಸ್ ಇರಬೇಕು. ಸಾಧನೆಯಲ್ಲಿ ಯಾವುದಂದ್ರೆ ಬಾಬಾ? ಬೇಹದ್ದಿನ ವೈರಾಗ್ಯ ವೃತ್ತಿ. तो आजकल एडिशन सेवा के साथ ಬೇಕಾದಷ್ಟು ಸೇವೆ ಮಾಡ್ರಿ. ಒಂದು ಶಬ್ದ ಎಡಿಷನ್ ಮಾಡ್ಕೊಳ್ಳಿ, ಬೇಹದ್ದಿನ ವೈರಾಗ್ಯ ವೃತ್ತಿ भी आवश्यकता है. चलते फिरते भी अनुभव करे ये विशेष आत्मा ये ही. ನಡೀತಾ ತಿರುಗ್ತಾ ಇದ್ದರೂ ಸಹ ಅನುಭವ ಮಾಡಿ, ಇವರು ವಿಶೇಷ ಆತ್ಮಗಳು. ಬಾಬಾ ತಿಳಿಸ್ತಾರೆ, चलते फिरते भी अनुभव करे कि यह विशेष आत्मा ही. ನಡೆಯುವಾಗ ತಿರುಗುವಾಗ ಅನುಭವ ಆಗಬೇಕು, ಇವರು ವಿಶೇಷ ಆತ್ಮಗಳು. सिर्फ योग में बैठने के टाइम नहीं, भाषण करने के टाइम नहीं, लेकिन चलते फिरते भी आपके मस्तक से शांति
शक्ति, खुशी की अनुभूति हो, क्योंकि समय प्रति समय अभी समय बदलता जाएगा. ಬಾಬಾ ತಿಳಿಸ್ತಿದ್ದಾರೆ, ನಾವು ನಡೆಯುವಾಗ ತಿರುಗುವಾಗಲೂ ಇವರು ವಿಶೇಷ ಆತ್ಮ ಇದ್ದಾರೆ ಅಂತ ಮತ್ತೊಬ್ಬರಿಗೆ ಅನುಭವ ಆಗಬೇಕು. ಬರೀ ಯೋಗದಲ್ಲಿ ಕೂತ್ಕೊಂಡಾಗ ಇವರು ವಿಶೇಷ ಆತ್ಮ ಇದ್ದಾರೆ, ಅಥವಾ ಭಾಷಣ ಮಾಡುವ ಟೈಮಿಗೆ ಇವರೆಂಥ ವಿಶೇಷ ಆತ್ಮ ಇದ್ದಾರೆ ಅಂತ ಅಲ್ಲ. ನಡೆಯುವಾಗ ತಿರುಗುವಾಗಲೂ ನಮ್ಮ ಮಸ್ತಕದಲ್ಲಿ ಶಾಂತಿ, ಶಕ್ತಿ, ಖುಷಿಯ ಅನುಭೂತಿ ಆಗಬೇಕು. ಯಾಕೆ ಅಂತಂದರೆ ಸಮಯ ಪ್ರತಿ ಸಮಯ ದಿನೇ ದಿನೇ ಹೋದಂತೆ ಸಮಯ ಬದಲಾಗ್ತಾ ಇದೆ. तो बाप दादा ने समय प्रति समय इशारा तो दे दिया. ಸಮಯಕ್ಕೆ ತಕ್ಕಂತೆ ಬಾಬನು ಏನು ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಇಶಾರೆ ಕೊಡ್ತಾ ಇರ್ತಾರೆ. ಲೇಕಿನ್ आज विशेष बाप दादा एक तो बेहद के वैराग्य तरफ इशारा दे रहा है. इसके लिए अभी अपने को चेक करके देही अभिमानी बनने में जो देहाभिमान का विघ्न है, अनेक प्रकार के देहाभिमान का अनुभव है, इसका परिवर्तन करो. ಈಗ ಸಮಯಾನುಸಾರ ಬಾಬಾ ನಾವು ಮಕ್ಕಳಿಗೆ ಕೊಡುವಂಥ ಇಶಾರೆ ಏನಂದರೆ, ಬೇಹದ್ದಿನ ವೈರಾಗ್ಯದಲ್ಲಿರಿ. ತಮ್ಮನ್ನು ತಾವೇ ಚೆಕ್ ಮಾಡಿಕೊಂಡಾಗ ಗೊತ್ತಾಗ್ತದೆ. ಒಂದೊಳ್ಳೆ ಬೇಹದ್ದಿನ ವೈರಾಗ್ಯಕ್ಕೆ ದೊಡ್ಡ ತಡೆ ಯಾವುದಂದರೆ ದೇಹಾಭಿಮಾನ. ಅದಕ್ಕೆ ದೇಹಿ ಅಭಿಮಾನಿ ಆಗಲಿಕ್ಕೆ ದೊಡ್ಡ ವಿಘ್ನನೇ ದೇಹಾಭಿಮಾನ. ಅನೇಕ ಪ್ರಕಾರದ ದೇಹಾಭಿಮಾನ, ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ. ದೇಹಾಭಿಮಾನದಲ್ಲಿಯೂ ವೆರೈಟಿ ಪ್ರಕಾರದ್ದಿದೆ, ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಇದು ಒಂದು ಬಾಬಂದು ಈ ಮುರಳಿಯಲ್ಲಿ ಇಶಾರ. ಅಂದರೆ ಬೇಹದ್ದಿನ ವೈರಾಗ್ಯ ಆಗಬೇಕು. ಅದರ ನಡುವೆ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ದೇಹಾಭಿಮಾನಿ ಆಗಲಿಕ್ಕೆ ಯಾವುದು ವಿಘ್ನ ಇದೆನೋ, ದೇಹಾಭಿಮಾನದ ರೂಪ, ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಎರಡನೇದು ಏನಂತಂದರೆ ಬಾಬಾ ಇಶಾರೆ ಕೊಡ್ತಾ ಇದ್ದಾರೆ, ಬಹುತ್ ಸಮಯ ಕಾ ಭಿ ಅಪನಾ ಸೋಚೋ. ಬಹಳ ಸಮಯದ್ದು ತಮ್ಮದನ್ನು ಯೋಚನೆ ಮಾಡಿಕೊಳ್ಳಿ. ಈಗ ಸದ್ಯದಷ್ಟೇ ಅಲ್ಲ, ಬಹಳ ಸಮಯದ್ದು. ಬಹುತ್ ಸಮಯ ಕಾ ಅಭ್ಯಾಸ ಚಾಹಿಯೇ, ಬಹುತ್ ಸಮಯ ಪುರುಷಾರ್ಥ, ಬಹುತ್ ಸಮಯ ಕಾ ಪ್ರಾರಬ್ಧ. ಬಹಳ ಸಮಯದ ಪುರುಷಾರ್ಥ ಇತ್ತಂದರೆ ಬಹಳ ಸಮಯದ ಪ್ರಾರಬ್ಧ ನಮಗೆ ಸಿಗ್ತದೆ. ಅಂದರೆ ಬಹಳ ಸಮಯದ ಅಭ್ಯಾಸ ಬೇಕು. ಬೇಹದ್ದಿನ ವೈರಾಗ್ಯ ವೃತ್ತಿ. ಏನೋ ಒಂದು ಸ್ವಲ್ಪ ಕಷ್ಟ ಬಂತು, ಏನು ಬೇಕು ಬಿಡಿ ವೈರಾಗ್ಯ, ಹಂಗಲ್ಲ. ಬಹಳ ಸಮಯದ ವೈರಾಗ್ಯ ವೃತ್ತಿ ಇರಬೇಕು. अगर अभी बहुत काल का अटेंशन कम देंगे तो अंतिम काल में बहुत काल जमा नहीं कर सकेंगे. ಬಹಳ ಸಮಯದ ಗಮನವನ್ನು ನಾವು ಕಡಿಮೆ ಕೊಟ್ಟರೆ ಅಂತಿಮ ಕಾಲದಲ್ಲಿ ಬಹುತ ಕಾಲ್ ಜಮಾ ನಹಿ ಕರ್ ಸಕೆಂಗೆ. ಅಂತಿಮ ಸಮಯದಲ್ಲಿ ನಾವು ಜೋರು ಪುರುಷಾರ್ಥ ಮಾಡಿದರೆ ಆಗ ಸಮಯನೇ ಸಿಗಂಗಿಲ್ಲ, ಬಹುತ ಕಾಲ ಸಿಗಂಗೇ ಇಲ್ಲ. ಆಗ ಭವಿಷ್ಯದಲ್ಲಿಯೂ ಬಹಳ ಕಾಲದ ಪ್ರಾರಬ್ಧ ಸಿಗಂಗಿಲ್ಲ. टू लेट का बोर्ड लग जाएगा. इसलिए बाप दादा आज दूसरे वर्ष के लिए होमवर्क दे रहे हैं. ಆದ್ದರಿಂದ ಮುಂದಕ್ಕೆ ಟೂ ಲೇಟ್ ಬೋರ್ಡ್ ಬಂದ ನಂತರ ಏನು ಪುರುಷಾರ್ಥ ಮಾಡಲಿಕ್ಕಾಗ್ತದೆ? ಅದಕ್ಕೆ ಬಾಬಾ ಈಗ ಈ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ ನಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಯಹ ದೇಹ ಅಭಿಮಾನ सब समस्याओं का कारण बनता है. ಎಲ್ಲ ಸಮಸ್ಯೆಗಳಿಗೂ ಕಾರಣ ಯಾವುದು? देहाभिमान. और फिर बच्चे रमणीक है ना, तो बाप को भी दिलासा दिलाते, बाबा समय पर हम ठीक हो जाएंगे अंतर. ಮಕ್ಕಳು ಬಾಬನಿಗೂ ಏನು ಮಾಡಿಬಿಡ್ತಾರೆ, ನಗ್ನಗ್ತಾ ಹೇಳಿಬಿಡ್ತಾರೆ, ಬಾಬಾ ಇಲ್ಲ, ಸಮಯ ಬಂದಾಗ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತೀನಿ
ಆದರೆ ಬಾಬಾ ಹೇಳೋದೇನು, ಬಹಳ ಸಮಯದಿಂದ ನಾವು ಸರಿ ಇರಬೇಕು, ಬಹಳ ಸಮಯದ ಪುರುಷಾರ್ಥ ಇರಬೇಕು. ಸಮಯ ಬಂದಾಗ ಸರಿ ಹೋಗ್ತೀನಿ ಅಲ್ವೇ ಅಲ್ಲ. ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾರಣ ಯಾವುದಂದ್ರು ಬಾಬಾ, ದೇಹಾಭಿಮಾನ. बाप दादा कहते हैं कि क्या समय आपका टीचर है? ಇಲ್ಲ, ಸಮಯ ಬಂದಾಗ ನಾನು ಸರಿ ಮಾಡ್ಕೋತೀನಿ ಅಂದರೆ ಸಮಯ ನಮಗೆ ಟೀಚರಾ? समय पर ठीक हो जाएंगे तो आपका टीचर कौन हुआ? ಸಮಯ ಬಂದಾಗ ನನ್ನನ್ನು ಸರಿ ಮಾಡ್ಕೋತೀನಿ ಅಂದರೆ ನಮ್ಮ ಟೀಚರ್ ಯಾರಾದ್ರ ಅವಾಗ? ಸಮಯ. आपकी क्रिएशन समय आपका टीचर हो या अच्छा लगेगा? ಸಮಯ ನಮ್ಮ ಕ್ರಿಯೇಷನ್, ನಮ್ಮ ರಚನೆ, ಅದು ನಮಗೆ ಟೀಚರ್ ಆಗುವಂಥದ್ದು. ಚೆನ್ನಾಗಿ ಅನ್ನಿಸ್ತದ? इसलिए समय को आपको नज़दीक लाना है. आप समय को नज़दीक लाने वाले नहीं. ನಾವು ಮಾಸ್ಟರ್, ನಾವು ಸಮಯವನ್ನು ಸಮೀಪ ತರಬೇಕು. ಸಮಯ ನಮ್ಮನ್ನು ಏನು ಮಾಡೋದಲ್ಲ, ಸಮಯ ಬಂದಾಗ ನಾನು ಸಂಪನ್ನ ಆಗ್ತೀನಿ ಅಂತಂದರೆ ಸಮಯ ಅಲ್ಲ ಮಾಸ್ಟರ್. ಸಮಯ ಪರ್ रहने वाले नहीं, समय को टीचर नहीं बनाओ. ಸಮಯವನ್ನು ಟೀಚರ್ ಮಾಡಬೇಡಿ ಅಲ್ವಾ. ಕೆಲವೊಮ್ಮೆ ಸಮಯ ಬಂದಾಗ ನಾನು ಸರಿ ಮಾಡ್ಕೋತೀನಿ, ಈಗಲೇ ಸರಿ ಮಾಡ್ಕೊಂಬಿಡೋಣ, ಭಾಳ ಸಮಯದ ಬಾಬಾ ಹೇಳಿದಂತೆ ನಡೆಯೋಣ. ಸಮಯ ಬಂದಾಗ ಅಲ್ಲ, ಸಮಯ ನಮಗೆ ಟೀಚರ್ ಅಲ್ಲ. तो बाप दादा आज यही बार बार इशारा दे रहे हैं कि स्वयं को ಚೆಕ್ करो. ಬಾರಿ ಬಾರಿ ಬಾಬಾ ಇಶಾರೆ ಕೊಡ್ತಿದ್ದಾರೆ, ಸ್ವಯಂ ಅನ್ನ ಚೆಕ್ ಮಾಡ್ಕೊಳ್ಳಿ. ಬಾರ್ ಬಾರ್ ಚೆಕ್ ಕರೋ ಅವ್ರ ಪರಿವರ್ತನ್ ಕರೋ. ಬಾರಿ ಬಾರಿ ನಮ್ಮನ್ನು ಚೆಕ್ ಮಾಡಿಕೊಂಡು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಿ. बहुत काल का परिवर्तन बहुत काल के प्रारब्ध का अधिकारी बनाता. ಭಾಳ ಸಮಯದ ಪರಿವರ್ತನೆ ಅಂದರೆ ಪರಿವರ್ತನೆಯಾಗಿ ಭಾಳ ಸಮಯ ನಾವು ಚಲೋ ಇದ್ದರೆ ಅಲ್ಲಿನೂ ಭಾಳ ಸಮಯ ಬಾಬಾ ಹೇಳ್ತಾರೆ ಅಧಿಕಾರಿ ಬನಾತ, ನಮ್ಮನ್ನು ಅಧಿಕಾರಿಯನ್ನಾಗಿ ಮಾಡ್ತದೆ. तो कोई बच्चा चाहे अब तक डीला डाला पुरुषार्थी हो, लेकिन लास्ट नंबर वाले बच्चे से भी बाप का स्नेह है. ಈಗ ಕೆಲವು ಮಕ್ಕಳು ಬೇಕೋ ಬೇಡೋ ಹೆಂಗೋ ನಿಧಾನವಾಗಿ ಪುರುಷಾರ್ಥ ಮಾಡ್ತಾ ಇದ್ದಾರೆ. ನೋಡಿದರೆ ಮಕ್ಕಳ ನಂಬರ್ ಎಲ್ಲಿದೆ? ಲಾಸ್ಟ್ ನಂಬರ್ ಇದೆ. ಆದರೆ ಲಾಸ್ಟ್ ನಂಬರ್ ಇದ್ದರೂ बाप का स्नेह है. स्नेह है तब तो बाप का बना है. बाप को पहचाना है. ನನ್ನ ಮೇಲೆ ಸ್ನೇಹ ಇರುವುದಕ್ಕೇನೆ ಬಾಬಾ ತಮ್ಮನ್ನು ನನ್ನ ಮಗು ಮಾಡ್ಕೊಂಡಾರೆ. ಬಾಬಾ ಅಂತಾರೆ ನನ್ನ ಮೇಲೆ ಸ್ನೇಹ ಇರುವುದಕ್ಕೇನೆ ನೀವು ತಂದೆಯನ್ನು ಅರ್ಥ ಮಾಡ್ಕೊಂಡ್ರಿ. ಮೇರಾ ಬಾಬಾ ತೋ ಕೇತಾ ಹೇ. ಏನು ಪುರುಷಾರ್ಥ ಇಲ್ಲದಿದ್ದರೂ ಅವರ ಬಾಯಲ್ಲಿ ಏನು ಶಬ್ದ ಬರ್ತಾ ಇದೆ? ಮೇರಾ ಬಾಬಾ. इसलिए ಸಮಯ ಪರ್ ನಹಿ ಚೋಡೋ. ಸಮಯಕ್ಕೆ ಯಾವುದನ್ನು ಬಿಡಬೇಡಿ. ಸಮಯಕ್ಕಿಂತ ಮುಂಚಿತವಾಗಿಯೇ ನಾವು ಏನು ಮಾಡಬೇಕು? ತಯಾರಾಗಬೇಕು. ಒಂದು ವೇಳೆ ಲಾಸ್ಟ್ ನಂಬರ್ ಇದ್ದರೂ ಅವರು ಬಾಬನ ಮಗುವಾಗಿದ್ದಾರೆ, ತಂದೆಯನ್ನು ಅರಿತುಕೊಂಡಿದ್ದಾರೆ, ಬಾಯಲ್ಲಿ ಮೇರಾ ಬಾಬಾ ಅಂತ ಬರ್ತಾ ಇದೆ. ಮತ್ತು ಸಮಯ ಬಂದಾಗ ಯಾಕೆ ಈಗಿಂದಲೇ ಏನು ಮಾಡೋಣ? ನಮ್ಮ ಸಂಪನ್ನ ಸ್ಥಿತಿಯಲ್ಲಿರೋಣ. ಸಮಯ ಆಯೇಗಾ ನಹಿ, ಹಮ್ಕೋ ಸಂಪೂರ್ಣತಾ ಕಾ ಸಮಯ ಸಮೀಪ ಲಾನಾ ಹೈ. ಸಮಯ ನಮಗೆ ಬರಂಗಿಲ್ಲ, ನಾವೇ ಈಗ ಸಂಪೂರ್ಣತೆಯ ಸಮಯವನ್ನು ಸಂಪೂರ್ಣರಾಗಿ ಸಮಯವನ್ನು ಸಮೀಪ ತರಬೇಕು. बाप दादा के विश्व परिवर्तक के परिवर्तन के कार्य के आप सभी साथी होना. ಬಾಬಾ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಂದೆಯ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಾವೆಲ್ಲರೂ ಸಹಿತ ಜೊತೆಗಾರಾಗಿದ್ದೀರಲ್ವಾ. ಅಕೆಲ ಬಾಪ ಕಾರ್ಯ ನೇ ಕರ್ ಸಕ್ತಾ. ಶಿವಬಾಬಾ ಒಬ್ಬರೇ ಏನು ಕೆಲಸ ಮಾಡಲಿಕ್ಕಾಗ್ತದೆ? ಎಷ್ಟು ಜನ ಮಕ್ಕಳನ್ನು ಕಟ್ಕೊಂಡು ಬಾಬಾ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. बच्चों का साथ है. बाप तो कहते ही पहले बच्चे आगे बच्चे. ಬಾಬಾ ನೋಡಿ ಹೆಂಗೆ ವಿಶ್ವ ಪರಿವರ್ತನೆ ಕಾರ್ಯವನ್ನು ಹೆಂಗೆ ಮಾಡ್ತಿದ್ದಾರೆ. ಮಕ್ಕಳೇ ನೀವು ಮುಂದೆ ಇದ್ದೀರಿ, ಪಹಲೆ ಆಪ, ಪಹಲೆ ಬಚ್ಚೆ ಆಗೆ ಬಚ್ಚೆ ಅಂತ ಮಕ್ಕಳನ್ನು ಮುಂದಿಟ್ಕೊಂಡು
ಕೆಲಸ ಮಾಡ್ತಿದ್ದಾರೆ. तो अभी अगर दूसरे वर्ष में आना ही है तो ये होमवर्क करके रखेंगे, करेंगे ना? ಏನು ಹೋಮ್ವರ್ಕ್ ಕೊಟ್ಟರು ಬಾಬಾ? ಈಗ ಏನು ಹೋಮ್ವರ್ಕ್ ಕೊಟ್ಟರು? ಸಮಯಕ್ಕಿಂತ ಮೊದಲೇ ನಾವು ತಯಾರಾಗಬೇಕು. ನಮ್ಮ ಸಂಪನ್ನ ಸ್ಥಿತಿ ಭಾಳ ಸಮಯದ ಸಂಪನ್ನ ಸ್ಥಿತಿ ಇರಬೇಕು. ಒಂದು ವೇಳೆ ದೇಹಾಭಿಮಾನದಿಂದ ನಮಗೆ ವಿಘ್ನ ಇತ್ತಂದರೆ ಅದರ ರೂಪವನ್ನು ನೋಡಿ ಈಗಲೇ ಏನು ಮಾಡ್ಕೋಬೇಕು? ನಾವು ಪರಿವರ್ತನೆ ಮಾಡ್ಕೋಬೇಕು. हाँ, हाथ उठाओ, पीछे वाले भी हाथ उठा रहे हैं. देखो आज संख्या बढ़ गई है. बाप दादा ने बच्ची को इशारा दिया. ಅಂದರೆ ಬಾಬನ ಮಕ್ಕಳ ಸಂಖ್ಯೆ ಈ ಮುರಳಿ ನುಡಿಸಬೇಕಾದ್ರೆ ಬಾಬನ ಮುಂದೆ ಶಾಂತಿವನ್ ಮೇ ಕರೀಬ್ 28-29,000 ಬಾಯಿ ಬಹನೆ. ಎಷ್ಟು ಜನ ಇದ್ರು ಬಾಬನ ಮುಂದೆ? 29,000 ಬಾಬನ ಮಕ್ಕಳು ಮಧುಬನಕ್ಕೆ ಬಂದಿದ್ರು. ಬಾಬರವರ ಮಿಲ್ಲ ನಡೀತಾ ಇತ್ತು. ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಚ್ಚಿಕೋ ಇಶಾರಾ ದಿಯಾ. ಆವಾಗ ಯಾವ ಬಚ್ಚಿ? ಇದು 2009 ಜಾನಕಿ ದಾದೀಜಿ. ಬಾಬಾ ಏನು ಮಾಡ್ತಾರೆ? ಇಶಾರೆ ಕೊಡ್ತಾರೆ. ಚಕ್ಕರ್ ಲಗಾಕರ್ ದೇಕರಾವು, ಏನು ಮಾಡು, ಎಲ್ಲ ಕಡೆ ನೋಡ್ಕೊಂಡು ಬಾ. ಕहाँ ಸೋಯೆ ಹಿ, ಕೈಸೆ ಲೈನ್ ಮೇ ಕಾತೆ ಹಿ, ಲಂಬಾ ಲೈನ್ ಅಲ್ವಾ? ಎಲ್ಲಿ ಮಲ್ಕೊಂಡಾರೋ ಮಕ್ಕಳು ನೋಡ್ಕೊಂಡು ಬಾ. ಊಟಕ್ಕೆ ಲೈನ लंबी लाइन, लेकिन सबके चेहरे पर खुशी है. मधुबन में तो है ना. ಇಷ್ಟು ಜನ ಇದ್ದೀರಿ, ಎಲ್ಲಿ ಊಟ ಮಾಡ್ತಿರೋ, ಎಲ್ಲಿ ಉಳ್ಕೊಳ್ತಿರೋ, ನಾನು ಬಚ್ಚೆಯನ್ನು ಕಳಿಸಿದೆ ನೋಡ್ಕೊಂಬ ಅಂತ ಹೇಳಿ, ಆದರೆ ನಿಮ್ಮ ಮುಖ ನೋಡಿದರೆ ಎಷ್ಟು ಖುಷಿಯಲ್ಲಿದ್ದೀರಲ್ವಾ? ಯಾಕೆಂದರೆ ಮಧುಬನದಲ್ಲಿ ಇದ್ದೀವಲ್ಲ, ಎಲ್ಲಕ್ಕಿಂತ ಖುಷಿ ಏನು? ಮಧುಬನದಲ್ಲಿದ್ದೀವಿ. ಲೇಕಿನ್ ಯಹ ಖುಷಿ ಮಧುಬನ್ ಮೇ ಹಿ ಚೋಡ್ಕೆ ನಹೀ ಜಾನಾ, ಸಾತ್ಲೇ ಜಾನಾ. ಇಲ್ಲಿ ಎಷ್ಟು ಖುಷಿಯಲ್ಲಿದ್ದೀರಿ, ಈ ಖುಷಿಯನ್ನು ಸದಾ ಕಾಲಕ್ಕೂ ಜೊತೆಗೇನೆ ತಗೊಂಡು ಹೋಗ್ಬೇಕು, ಇಲ್ಲಿ ಬಿಟ್ಟು ಹೋಗಬಾರ್ದು ಅಂತಾರೆ ಬಾಬಾ. बाप दादा ने वतन में बैठे आप सबके सोने का, खाना खाने की क्यों का नजारा देखा. ಬಾಬನ ಸಹಿತ ವತನದಲ್ಲಿದ್ದುಕೊಂಡೇ ಮಕ್ಕಳು ಎಲ್ಲಿ ಮಲ್ಕೊಳ್ತಾರೆ ಎಲ್ಲ ನೋಡಿದೆ ನಾನು ವತನದಲ್ಲಿ ಅಂತಾರೆ ಬಾಬಾ. ಆಮೇಲೆ ಊಟ ಮಾಡಲಿಕ್ಕೋಸ್ಕರ ಮಕ್ಕಳು ಏನು ಕ್ಯೂ ನಿಂತಾರಲ್ಲ ಅದನ್ನು ಸಹಿತ ದೃಶ್ಯ ನೋಡಿದೆ. बाप दादा को ऐसा संकल्प होता कि अभी अभी रजाइयों की, गदेलों की बरसात पड़ जाए. ಇಷ್ಟು ಮಕ್ಕಳಿಗೆ ಬೇಕಾದಷ್ಟು ರಜಾಯಿ, ನಂತರ ಮಲ್ಕೊಳ್ಳಿಕ್ಕೆ ಏನದು, ಇವೆಲ್ಲವನ್ನ ಏನು ಮಾಡಬೇಕು? ಹಾಸಿಗೆ ಎಲ್ಲ ರಾಶಿ ರಾಶಿ ತಂದಾಕ್ಬೇಕಂತ ಬಾಬಾ ಅಂತಾರೆ. ಬಾಪ್ दादा को ऐसा संकल्प आया. परंतु यह भी मौजों का मेला है और अच्छी तरह से बाप दादा ने देखा. जहाँ भी मिला, जैसे भी मिला, सब मेजॉरिटी अच्छी तरह से पास है. ಯಾಕೆಂದರೆ ಭಾಳ ಜನ ಬಂದ ಕೂಡಲೇ ಅಲ್ಲಿ ರೂಮ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ತದೆ. ಹೊರಗಡೆ ವೆರಾಂಡದಲ್ಲೇ ಏನು ಮಾಡ್ತಾರೆ? ಮಲ್ಕೊಂಡೇ ಇರ್ತಾರೆ. ಆಗ ವೆರಾಂಡದಲ್ಲಿ ಮಲ್ಕೊಂಡವರಿಗೆ ಎಲ್ಲ ಹಾಸಿಗೆ, ನಂತರ ಇನ್ನೇನು ಹೊದಿಲಿಕ್ಕೆ ಎಲ್ಲ ತಂದು ರಾಶಿ ರಾಶಿ ಸುರಿಬೇಕನ್ನಿಸ್ತು ಅಂತ ಬಾಬಾ ಅಂತಾರೆ. ಯಾವ ಮೂಲೆಯಲ್ಲಿ ಮಲ್ಕೊಂಡ್ರೆ ಸಹಿತ ಮಧುಬನದಲ್ಲಿ 3 ಹೆಜ್ಜೆ ಜಾಗ ಸಿಕ್ಕರೆ ಸಾಕಂತ ಎಲ್ಲ ಮಕ್ಕಳಿಗೆ ಎಲ್ಲಿಟ್ಟರು ಏನು ಮಾಡ್ತಾರೆ? ಖುಷಿಯಲ್ಲಿ ಇರ್ತಾರೆ. ತಾಲಿ ಬಜಾವೋ, ಮೆಜಾರಿಟಿ ಎಲ್ಲರೂ ಪಾಸ್. ಲೇಕಿನ್ ಯಹ ಹೋಮ್ವರ್ಕ್ ಬೋಲ್ನಾ ನಹಿ, ಇಸ್ಮೇ ತಾಲಿ ನಹಿ ಬಜಾತೆ. ಹೋಮ್ವರ್ಕ್ ಮಾಡ್ತೀರಲ್ವಾ ಅನ್ನುವಾಗ ಯಾರು ಚಪ್ಪಾಳೆ ತಟ್ಟಂಗಿಲ್ಲ. ಬಾಬಾ ಅಂತಾರೆ, बाप दादा और विशेष ब्रह्मा बाप हमेशा बच्चों को मधुबन का श्रृंगार कहते हैं. ಆದ್ದರಿಂದ ಬಾಪ್ ದಾದಾ, ಅದರಲ್ಲಿ ವಿಶೇಷವಾಗಿ ಬ್ರಹ್ಮ ಬಾಬಾ ಎಲ್ಲ ಮಕ್ಕಳು ಮನೆಗೆ ಬಂದಿದ್ದಾರೆ. ಮಕ್ಕಳೇ ಮನೆಗೆ ಶೃಂಗಾರ. तो आप सब मधुबन में आए. बाप दादा भी साकार रूप से इतने परिवार को देख खुश है. ಸಾಕಾರದಲ್ಲಿ ಸಹಿತ ಇಷ್ಟು ಮಕ್ಕಳು ಬಂದ್ಬಿಟ್ಟಾರಲ್ಲ ಮಧುಬನಕ್ಕೆ. ನೋಡಿ ಏನಾಗಿದೆ ಬಾಬನಿಗೆ?
ಖುಷಿಯಾಗಿದೆ. सहन करना पड़ा है, लेकिन ये सहन सदा के लिए ಸಹನ ಶಕ್ತಿ बढ़ाएगा. ಎಲ್ಲರೂ ಸಹನೆ ಮಾಡಿದಿರಿ. ಯಾಕೆಂದರೆ ಎಲ್ಲಿ ಇರಿಸಿದ್ರು, ಊಟಕ್ಕೆ ಲೈನಲ್ಲಿ ನಿಂತು ಸ್ವಲ್ಪ ಲೇಟ್ ಆದರೂ ಮಕ್ಕಳೆಲ್ಲ ಸಹನೆ ಮಾಡಿದ್ದಾರೆ, ಖುಷಿಯಲ್ಲೇ ಇದ್ದಾರೆ. ಈ ಸಹನೆ ಮಾಡಿದರಲ್ವಾ, ಇದು ತಮ್ಮ ಪಾಲಿಗೆ ಸಹನ ಶಕ್ತಿಯನ್ನು ಸದಾ ಕಾಲಿಕೆಯಲ್ಲಿ ಬಡಾಯೇಗ. ನಿಮ್ಮ ಲೈಫ್ ಲಾಂಗ್ ಏನಿರ್ತದೆ ನಿಮಗೇನು ಮುಂದಕ್ಕೆ ಸಹನ ಶಕ್ತಿಯನ್ನು ಬೆಳೆಸ್ತದೆ. ಸಭಿ ಖುಷಿ ಹೋನ, ತಕ್ಲೀಫ್ ತೋ ನೈ ಹುಯಿ. ಎಷ್ಟು ಚಂದ ವಿಚಾರಿಸ್ತಾರೆ ಬಾಬಾ ಮನೆಗೆ ಬಂದ ಮಕ್ಕಳನ್ನು. ಏನು ತೊಂದರೆ ಆಗಿಲ್ಲಲ್ವಾ, ಎಲ್ಲರೂ ಖುಷಿಯಲ್ಲಿದ್ದೀರಲ್ವಾ. और देखो इतने परिवार में पानी फिर भी मिलता रहा है. ಇಷ್ಟು ಜನ 29,000 ಜನ ಮಕ್ಕಳು ಮನೆಯಲ್ಲಿದ್ದರೂ ಸಹಿತ ಎಲ್ಲರಿಗೂ ಸಹಿತ ನೀರು ಸಿಗ್ತಾ ಇದೆ. ಸಭಿನೆ ಪಾನಿ ಯೂಸ್ किया ना, थोड़ा कम है तो ध्यान रखना पड़ेगा. परंतु आजकल गांव में पानी पीने का भी नहीं मिलता. ಯಾಕೆಂದರೆ ಈಗಿನ ಕಾಲದಲ್ಲಿ ಹಳ್ಳಿಯಲ್ಲೆಲ್ಲ ಅದು ಸಹಿತ ಇದು ಏಪ್ರಿಲ್ 7ನೇ ತಾರೀಕು ವಿಚಾರ ಮಾಡಿ, ಹಳ್ಳಿಯಲ್ಲಿ ಹೋದರೆ ಕುಡಿಲಿಕ್ಕೆ ನೀರು ಸಹಿತ ಸಿಗಂಗಿಲ್ಲ. ಸಭಿನೆ ಪಾನಿ ಯೂಸ್ किया, थोड़ा कम है तो ध्यान रखना पड़ेगा. गांव में पानी पीने का भी नहीं मिलता. यहाँ तो आपको कपड़े धोने का भी पानी मिला. ಏನು ನಿಮಗೆ ಕೊರತೆ ಇಲ್ಲ. ಬಟ್ಟೆ ವಾಶ್ ಮಾಡಲಿಕ್ಕೂ ಸಹಿತ ಏನು ಸಿಕ್ಕಿದೆ ನಿಮಗೆ, ನೀರು ಸಿಗ್ತಾ ಇದೆ. और इतना परिवार देख खुशी भी होती है. सारे कल्प में बाप दादा को ये फक्र है. इडೀ ಕಲ್ಪದಲ್ಲಿ ಬಾಬನಿಗೆ ಇದೊಂದು ಫಕ್ರ್ है. इतना बड़ा परिवार किसी का नहीं. ಬಾಬನಿಗೆ ಒಂದು ಹೆಮ್ಮೆ, ಇಷ್ಟು ದೊಡ್ಡ ಪರಿವಾರ ಯಾರ್ದಿರಂಗಿಲ್ಲ ಅಲ್ವಾ. ಉದಾಹರಣೆಗೆ ನಿಮ್ಮದು ಕುಟುಂಬ, ನಿಮ್ಮ ಕುಟುಂಬ, ನಿಮ್ಮ ಕಾಕ ಚಾಚ ಮಾಮ ಅಜ್ಜ ಎಲ್ಲರನ್ನ ಸೇರಿಸಿದ್ದು ಎಷ್ಟು ಚೆನ್ನಾಗ್ಬೋದು, ಎಷ್ಟು ಚೆನ್ನಾಗ್ಬೋದು. ಬೇಡ, ಒಂದು 100 ಜನ ಹಿಡೀರಿ, ಅವ್ರ ಮಕ್ಕಳು ಅದು ಇದು ಎಲ್ಲ ದೂರ ಎಲ್ಲ ಹಿಡಿದ್ರೆ. ಬಾಬನ ಪರಿವಾರ ನೋಡಿ, ಇಷ್ಟು ದೊಡ್ಡ ಪರಿವಾರ. ಬಾಬಾ ಅಂತಿದ್ದಾರೆ, ಯಾರ್ದು ಇಷ್ಟು ದೊಡ್ಡ ಪರಿವಾರ ಇಲ್ವೇ ಇಲ್ಲ. अच्छा, आज बाप दादा टीचर्स को एक विशेष सेवा याद दिलाते हैं. ಇವತ್ತು ಬಾಪ್ ದಾದಾ ಟೀಚರ್ಸಿಗೆ ವಿಶೇಷವಾದ ಒಂದು ಸೇವೆ ನೆನಪು ಮಾಡಿಸ್ತಾ ಇದ್ದಾರೆ. जो होमवर्क करना टीचर्स के लिए होमवर्क है. सदा टीचर अपने को बाप दादा के सच्चे साथी, समीप के साथी, अपने द्वारा बाप को प्रत्यक्ष करने वाली. कोई भी आपको देखे तो इन्हों को बनाने वाला कौन? इन्हों का भी बाप, शिक्षक, सदगुरु कौन? आपको नहीं देखे, बाप को देखे. इसी समान में ये 6-7 मास जो मिलना है, ये होमवर्क करना. ಇದೊಂದು ಹೋಮ್ವರ್ಕ್ ಮಾಡಬೇಕು ಅಂತಾರೆ ಬಾಬಾ. ಏನಂದರೆ ಎಲ್ಲ ಟೀಚರ್ಸ್ ಏನಿದ್ದೀರಿ ಬಾಪ್ತಾದರವರ ಸತ್ಯ ಸಾಥಿಗಳು, ಬಾಬರವರ ಸತ್ಯ ಜೊತೆಗಾರರು, ನಂತರ ಸಮೀಪದಲ್ಲಿರುವ ಜೊತೆಗಾರರು. ತಮ್ಮ ಮೂಲಕ ಬಾಬನನ್ನ ಪ್ರತ್ಯಕ್ಷಗೊಳಿಸುವವರು, ಬಾಬನನ್ನ ಪ್ರತ್ಯಕ್ಷ ಕರ್ನೇವಾಲಿ. ಯಾರು ನಮ್ಮನ್ನು ನೋಡಿದ್ರು ಇನ್ನೊಂದು ಬನಾನೆ ವಾಲಾ ಕೌನ್? ಇವರನ್ನು ಈ ರೀತಿ ತಯಾರು ಮಾಡಿದವರು ಯಾರು? ಇವರ ತಂದೆ ಯಾರು? ಇವರ ಶಿಕ್ಷಕ ಯಾರು? ಇವರ ಸದ್ಗುರು ಯಾರು? ಅಂದರೆ ನಾವು ಕಾಣಬಾರ್ದು. ಮತ್ತೆ ಯಾರು ಕಾಣಬೇಕು? ಇವರನ್ನು ತಯಾರು ಮಾಡಿದವರು ಯಾರು? ಇವರ ತಂದೆ ಯಾರು? ಇವರ ಶಿಕ್ಷಕ ಯಾರು? ಇವರ ಸದ್ಗುರು ಯಾರು? ಅಂದರೆ ನಮ್ಮ ನೋಡಿದ ಕೂಡಲೇ ನಮ್ಮನ್ನ ಕಾಣಬಾರ್ದವ್ರು. ಆಪಕೋ ನೈ ದೇಕೆ ಬಾಪಕೋ ದೇಕೆ. ಈ ಸಮಾನದಲ್ಲಿ 6-7 ತಿಂಗಳು ಈಗ ಇದೆ. ಇನ್ನೂ
ಅಂದರೆ ಬಾಬಾ ಮುರಳಿ ನುಡಿಸ್ಬೇಕಾದ್ರೆ 4 ತಿಂಗಳು ಮುಗಿದೋಗಿತ್ತು, ಈ 3 ತಿಂಗಳು ಮುಗೀತಲ್ಲ. ಇದೇ ತೋ ಹೋಮ್ವರ್ಕ್ ಕರ್ಮ. ನಮ್ಮನ್ನು ಕಂಡ ಕೂಡಲೇ ಎಲ್ಲರೂ ಏನು ಪ್ರಶ್ನಿಸ್ಬೇಕು? ನೀವೆಲ್ಲಿ ಅವರು, ನಿಮ್ಮ ತಂದೆ ಯಾರು, ಏನು ಓದಿರಿ, ಅದನ್ನು ಕೇಳಬಾರ್ದವರು. ಇವ್ರನ್ನ ಈ ರೀತಿ ತಯಾರು ಮಾಡಿದವ್ರು ಯಾರು, ಇವರಿಗೆ ಶಿಕ್ಷಣ ಕೊಟ್ಟವ್ರು ಯಾರು, ಇವರ ಗುರು ಯಾರು, ಇನ್ನೊಂದು ಬನಾನೆ ವಾಲ ಕೌನ, ಇದು ಕಾಣಬೇಕು, ಇದು ಪ್ರಶ್ನೆ ಬರಬೇಕು. ಅಂದರೆ ನಾವು ಬಾಬನ್ನ ಸತ್ಯ ಸಾಥಿಗಳು, ಸಮೀಪ ಸಾಥಿಗಳು. ಆವಾಗ ಜನರಿಗೆ ಆ ಪ್ರಶ್ನೆ ಬರ್ತದೆ. फिर बाप दादा पूछेगा हर एक ने कितने परसेंट में किया. ಇದು ಹೋಮ್ವರ್ಕ್. ಈಗ ಎಷ್ಟು ಪರ್ಸೆಂಟ್ ಹೋಮ್ವರ್ಕ್ ಮಾಡ್ತಿದ್ದೀರಿ ಅಂತ ನಾನು ಕೇಳ್ತೀನಿ. ಮತ್ತೆ ज़्यादा समाचार नहीं पूछेगा कितनी परसेंट ಹೋಮ್ವರ್ಕ್ किया. ನಾನು ಕೇಳೋದು ಇಷ್ಟೇ, ಎಷ್ಟು ಪರ್ಸೆಂಟೇಜ್ ಹೋಮ್ವರ್ಕ್ ಮಾಡಿದಿರಿ. ಆಪ್ ನಹಿ ದಿಖಾಯಿ ದೆ, ಬಾಪ್ ದಿಖಾಯಿ ದೆ. ನಾವು ಕಾಣಬಾರ್ದು ಯಾರಿಗೂ, ಬಾಬಾ ಕಾಣಬೇಕು. ಇಸ್ಮೇ ಸಬ್ ಧಾರಣಾ ಆ ಜಾತಿ ಹೈ. ಇದರಲ್ಲಿ ಎಲ್ಲ ಧಾರಣೆನೂ ಬರ್ತದೆ, ಎಲ್ಲ ಧಾರಣೆನೂ ಬರ್ತದೆ. ಎಲ್ಲ ಧಾರಣೆ ಕರೆಕ್ಟ್ ಇದ್ದಾಗ ಜನರ ಗಮನ ಎಲ್ಲಿ ಹೋಗ್ತದೆ? ಬಾಬನ ಕಡೆಗೆ ಹೋಗ್ತದೆ. मधुबन वालों को भी बाप दादा याद प्यार तो दे ही रहे हैं, लेकिन मधुबन वाले भी चारों तरफ के यह समझे कि मधुबन का एक एक रतन विशेष बाप को प्रत्यक्ष करने के निमित्त है. ಮಧುಬನ ನಿವಾಸಿಗಳು ಸಹಿತ ಮಧುಬನದ ಒಂದೊಂದು ರತ್ನಗಳು ಬಾಬರವರನ್ನು ಪ್ರತ್ಯಕ್ಷಗೊಳಿಸಲಿಕ್ಕೆ ನಿಮಿತ್ತರು. ತೋ ಸಾರಾ ಸಮಯ ಮಧುಬನ್ ವಾಲೆ, ಇಡೀ ದಿನ ಮಧುಬಂದವರು ಏನು ಮಾಡಬೇಕು? ಐಸೆ ಮನ್ಸಾ ಸೇವಾ, ಕರ್ಮಣಾ ಸೇವಾ, सबको बाप समान बनाने का एग्जाम्पल बनके दिखाए. ಒಬ್ಬರೊಬ್ಬರು ಸಹಿತ ವಿಶೇಷ ರತ್ನಗಳು ಬಾಬನನ್ನು ಪ್ರತ್ಯಕ್ಷಗೊಳಿಸಲಿಕ್ಕೆ ನಿಮಿತ್ತರು. ಅಂತಹ ಮಧುವನ ವಾಲೆ ಮನಸಾ ಸೇವೆ, ಕರ್ಮಣಾ ಸೇವೆ, ನಂತರ ತಂದೆಯ ಸಮಾನ ಮಾಡುವ ಎಕ್ಸಾಂಪಲ್ ಆಗಿ ತೋರಿಸಿರಿ. तो मधुबन वालों को ये रिजल्ट देनी है. ಯಾವ ರಿಸಲ್ಟ್ ಕೊಡಬೇಕು? बाप समान बनने का नक्शा अपने में दिखाया. हर एक के मुख से निकले वाह बाबा के बच्चे वाह. ಎಲ್ಲರ ಬಾಯಲ್ಲಿ ಏನು ಹೊರಬರಬೇಕು? ಮಧುಬನ ನಿವಾಸಿಗಳನ್ನು ಕಂಡಾಗ ವಾ ಬಾಬನ ಮಕ್ಕಳು ಎಂತ ವಾ, ಎಷ್ಟು ಚೆನ್ನಾಗಿದ್ದಾರೆ. बाप समान बनने का नक्शा अपने में दिखाना. तो आप सभी क्या करेंगे? आप सभी अपने को नंबरवार नहीं, मत्तेनागबेकु, नंबरवार नहीं, नंबर 1 बनने का एग्जाम्पल बन के दिखाना. ನಂಬರ್ವಾರ್ ಅಲ್ಲ, ನಂಬರ್ 1 ಆಗುವ ಉದಾಹರಣಾ ಮೂರ್ತಿಯಾಗಿ ತೋರಿಸಿರಿ. ನಂಬರ್ ವಾರ್ बनने में मजा नहीं, बनना है तो ನಂಬರ್ 1. ನಂಬರ್ ವಾರ್ ಆಗೋದ್ರಲ್ಲಿ ಮಜಾ ಇಲ್ಲ. ಆಗೋದಿದ್ರೆ ನಂಬರ್ 1. ನಂಬರ್ ವಾರ್ बनना क्या बड़ी बात है. तो सभी विन और 1 ये रिजल्ट सुनानो. ಎಲ್ಲರೂ ಸಹಿತ ವಿನ್ನ ಮತ್ತು 1. ವಿನ್ ಅಂದ್ರೇನು? ಜಯ ಗಳಿಸೋದು. ಮತ್ತು ನಂಬರ್ 1 ಈ ರಿಸಲ್ಟನ್ನು ಹೇಳಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. अच्छा, सभी तरफ के बाप दादा के दिल तख्त नशीन और प्रकृति के तख्त नशीन और भविष्य के भी राज्य तख्त नशीन ऐसे बाप दादा के सिक्के लदे पदम पदम गुणा भाग्यशाली बच्चों को सदा अपने नयनों द्वारा रूहानियत का अनुभव कराने वाले, चेहरे द्वारा सदा खुशकिस्मत, मन सदा खुशी में नाचता रहे. कोई भी सामने आवे अनुभव करे कि इन जैसी खुशी कहाँ भी नहीं है. और सबक सीख के जाइए. सबक अंदर पाठ सीख के जाइए. ऐसे बाप के बच्चे. ಎಂಥ ತಂದೆಯ ಮಕ್ಕಳು ನಾವು. ಸದಾ ಬಾಪ್ತಾದರವರ ಹೃದಯ ಸಿಂಹಾಸನದಲ್ಲಿರೋರು, ಭ್ರುಕುಟಿಯ ಸಿಂಹಾಸನದಲ್ಲಿರುವವರು,
ಭವಿಷ್ಯದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಗಳು, ಬಾಪ್ತಾದರವರ ಸಿಕ್ಕಿಲ್ಲದೆ ಮಕ್ಕಳು, ಪದಂ ಪದಂ ಗುಣ ಭಾಗ್ಯಶಾಲಿ ಮಕ್ಕಳು, ಕಣ್ಣಿನ ಮೂಲಕ ಆತ್ಮೀಯತೆಯ ಅನುಭವ ಮಾಡಿಸುವಂಥವರು, ಮುಖದ ಮೂಲಕ ಸದಾ ಖುಷಿ, ಮನಸ್ಸಿನ ಮೂಲಕ ಸದಾ ಖುಷಿ ಮೇ ನಾಚುತ್ತಾ ರಹೆ. ಯಾರೇ ಎದುರಿಗೆ ಬಂದರೂ ಅನುಭವ ಕರೆ, ಇನ್ ಜೈಸಿ ಖುಷಿ ಕಹಾ ಭೀ ನಹಿ ಹೈ. ಇವರಷ್ಟು ಖುಷಿ ಎಲ್ಲಿನೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ಪಾಠವನ್ನು ಮತ್ತೊಬ್ಬರಿಗೆ ಕಲಿಸುವಂಥವರು ಅಂತ ಬಾಪ್ತಾದರವರ ಮಕ್ಕಳಿಗೆ ಅಪನೆ ದ್ವಾರ ಬಾಪಕ ಮುಖದ್ವಾರ ಬಾಪಕ ಪರಿಚಯ ದೇತೆ ಹೋ. ಏನು ಮಾಡ್ತೀವಿ ಅಂತಾರ ಬಾಬಾ, ನನ್ನ ಮಕ್ಕಳು ಹೇಗಿರಬೇಕು 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 ಅಂತ ಬಾಬಾ ಏನು ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಮುಖ ಸದಾಕಾಲಕ್ಕೂ ಖುಷಿ ಕಿಸ್ಮತ್, ಮನಸ್ಸು ಸದಾಕಾಲಕ್ಕೂ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕು. ಇವರಷ್ಟು ಖುಷಿ ಯಾರಿಗೂ ಇಲ್ಲಪ್ಪ ಅಂತ ಖುಷಿಯ ಪಾಠವನ್ನು ಮತ್ತೊಬ್ಬರಿಗೆ ಕಲಿಸುವಂಥವರು. ಪ್ರತಿಯೊಂದು ಮಕ್ಕಳು ತಮ್ಮ ಮೂಲಕ ತಂದೆಯ ಮುಖದ ಮೂಲಕ ತಂದೆಯ ಪರಿಚಯವನ್ನು ಕೊಡ್ತಾ, ಕಣ್ಣು ಮತ್ತು ಚೆಹರೆಯ ಮೂಲಕ ಬಾಬರವರನ್ನು ಸಾಕ್ಷಾತ್ಕಾರ ಮಾಡಿಸುವಂಥವರು. ऐसे चारों ओर के बच्चों को जिन्होंने पत्र भेजे हैं, ईमेल किया है, सभी के बाप दादा के पास पहुँचे हैं. ಕೆಲವರು ಬಾಬನ ಹತ್ತಿರ ಏನು ಮಾಡ್ತಾರೆ, ಸೀಸನ್ನ ಕೊನೆಯ ಮುರಳಿ ಇದು, ಇಮೇಲ್ ಮೂಲಕ ಅಥವಾ ಪತ್ರ ಕಳಿಸ್ತಾರೆ, ಎಲ್ಲನೂ ಬಂದು ತಲುಪಿದೆ. जिस समय आपने संकल्प किया उसी समय बाप के पास पहुँच गया. ಬಾಬನಿಗೆ ಇಮೇಲ್ ಕಳಿಸ್ಬೇಕು ಅಂತ ಸಂಕಲ್ಪ ಮಾಡುವಾಗನೇ ನಮ್ಮ ಇಮೇಲ್ ಏನಾಗಿರ್ತದೆ, ಬಾಬನ ಹತ್ರ ತಲುಪಿರ್ತದೆ. ಆದ್ದರಿಂದ बहुत 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 मुबारक हो. देश विदेश के सब बच्चों को बाबा दिल के स्नेह का रिस्पॉन्ड दे रहे हैं. ದೇಶ ವಿದೇಶದ ಯಾವ ಮೂಲೆಯಲ್ಲಿದ್ದರೂ ಸಹಿತ ಮಕ್ಕಳ ಮನಸ್ಸಿನಲ್ಲಿ ಹೃದಯದಲ್ಲಿ ಏನು ವಿಚಾರ ಇದೆನೋ ಅವೆಲ್ಲದಕ್ಕೂ ಏನು ಮಾಡ್ತಾರೆ, ಬಾಬಾ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಅನ್ನಿಸ್ತದಲ್ವಾ? ಕೆಲವು ಏನೋ ವಿಚಾರ ಇಟ್ಕೊಂಡು ಕುಂತಿರ್ತೀವಿ, ಮುರಳಿಯಲ್ಲಿ ಉತ್ತರ ಸಿಕ್ಬಿಡ್ತದೆ. ಇಲ್ರಿ ನಮ್ಮ ಮನಸ್ಸಲ್ಲಿ ಹಿಂಗೆ ಯೋಚನೆ ಇತ್ತು ರೀ, ಬಾಬಾ ಹಿಂಗೆ ಅಂದುಬಿಟ್ರು ನೋಡಿ, ಅವನಿಗೆ ಗೊತ್ತಾಗ್ತದೆ. ಮಕ್ಕಳು ಎಲ್ಲಿದ್ದರೂ ಮಕ್ಕಳ ದಿಲಿಕೆ ಸ್ನೇಹಿಕ ರೆಸ್ಪಾಂಡ್ ಯಾರು ಮಾಡ್ತಾರೆ, ಬಾಬಾ ಮುರಳಿ ಮೂಲಕ ಮಾಡ್ತಾ ಇರ್ತಾರೆ. ಅಂತ 4 ಕಡೆಯ ಮಕ್ಕಳಿಗೆ बाप दादा पदम गुणा दिल का दुलार दिल का प्यार दे रहे हैं और सभी को नमस्ते कह रहे हैं. ಈ ರೀತಿ 4 ಕಡೆಯಲ್ಲಿರುವಂಥ ಮಕ್ಕಳಿಗೆ ಪದಮ ಪಟ್ಟಿನಷ್ಟು ಹೃದಯದ ಪ್ರೀತಿಯನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಬಾಬಾ. ಜೊತೆಗೆ ನಮಸ್ತೆಯನ್ನು ಸಹ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಇವತ್ತಿನ ವರದಾನ, कर्म करते हुए कर्म के बंधन से मुक्त रहने वाले सहज योगी स्वतः योगी भव. ಕರ್ಮ ಮಾಡುತ್ತಿದ್ದರು ಕರ್ಮ ಬಂಧನದಿಂದ ಮುಕ್ತ ಇರುವ ಸಹಜ ಯೋಗಿ ಸ್ವತಃ ಯೋಗಿ ಆಗಿರಿ. ಕರ್ಮ ಮಾಡ್ತಾ ಇದ್ರು ಕರ್ಮ ಬಂಧನದಿಂದ ಮುಕ್ತ ಇರುವ सहज योगी स्वतः योगी आगिरी. जो महावीर बच्चे हैं उन्हें साकारी दुनिया की कोई भी आकर्षण अपनी तरफ आकर्षित नहीं कर सकती. ಯಾರು ಮಹಾವೀರ ಮಕ್ಕಳಿದ್ದಾರೋ ಅವರಿಗೆ ಈ ಸಾಕಾರಿ ಜಗತ್ತಿನಲ್ಲಿ ಯಾವ ಆಕರ್ಷಣೆನೂ ಆಕರ್ಷಿತ ಆಗುವುದಿಲ್ಲ. वे स्वयं को 1 सेकंड में न्यारा और बाप का प्यारा बना सकते. 1 ಸೆಕೆಂಡಿಗೆ ಅವರು ಎಲ್ಲದರಿಂದ ನ್ಯಾರ, ಭಿನ್ನ, ನಿರ್ಲಿಪ್ತ, ಒಬ್ಬ ತಂದೆಗೆ ಪ್ಯಾರ. ಬಾಬಾ ಹೇಳ್ತಾರೆ ಆ ರೀತಿ ತಮ್ಮನ್ನು ಇಟ್ಕೋತಾರೆ ಯಾರು, ಮಹಾವೀರ ಮಕ್ಕಳು.
ಎಲ್ಲದರಿಂದ ನ್ಯಾರ ಒಬ್ಬ ತಂದೆಯ ಜೊತೆಗೆ ಪ್ಯಾರ. ಈ ಸಾಕಾರಿ ಜಗತ್ತಿನ ಯಾವ ಆಕರ್ಷಣೆಗೂ ಒಳಗಾಗೋದಿಲ್ಲ. ಡೈರೆಕ್ಷನ್ ಮಿಲ್ತೆ ಹಿ ಶರೀರ್ ಸೆ ಪರೆ ಅಶರೀರಿ. ಬಾಬಾ ಡೈರೆಕ್ಷನ್ ಕೊಟ್ಟರೆ ಸಾಕು, ಈ ಶರೀರದಿಂದ ಭಿನ್ನ ಅಶರೀರ ಆಗ್ಬಿಡ್ತಾರೆ. ಮಹಾವೀರ ಮಕ್ಕಳ ಲಕ್ಷಣ. ಆತ್ಮ ಅಭಿಮಾನಿ, ಬಂಧನ ಮುಕ್ತ, योग युक्त स्थिति का अनुभव करने वाले ही सहज योगी, स्वतः योगी, सदा योगी, कर्मयोगी, ಶ್ರೇಷ್ಠ ಯೋಗಿ. ಮೊದಲು ಬಾಬಾ ಮಹಾವೀರ್ ಬಚ್ಚೆ ಅಂತ ಹೇಳಿ ಎಲ್ಲದರಿಂದ ನ್ಯಾರ ಪ್ಯಾರ ಇರುವಂಥವರು. ಡೈರೆಕ್ಷನ್ ಸಿಕ್ಕಿದ ಕೂಡಲೇ ದೇಹದಿಂದ ಭಿನ್ನ ಅಶರೀರಿ, ಆತ್ಮಾಭಿಮಾನಿ, ಬಂಧನ ಮುಕ್ತ, ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವವರೇ ಸಹಜ ಯೋಗಿಗಳು, ಸ್ವತಃ ಯೋಗಿಗಳು, ಸದಾ ಯೋಗಿಗಳು, ಕರ್ಮಯೋಗಿಗಳು, ಶ್ರೇಷ್ಠ ಯೋಗಿಗಳು. ಅಂಥವ್ರು ಹೇಗಿರ್ತಾರಪ್ಪ? ವಹ ಜಬ್ ಚಾಹೆ, जितना समय चाहे, अपने संकल्प श्वास को एक प्राणेश्वर बाप की याद में ಸ್ಥಿತ ಕರ್ ಸಕ್ತೆ ಹಿ. ಈ ರೀತಿ ಇರುವವರು, ಯಾಕಂದರೆ ಬಂಧನ ಮುಕ್ತ, ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ, ನ್ಯಾರ ಇರ್ತಾರೆ, ಬಾಬನ ಜೊತೆಗೆ ಪ್ಯಾರ ಇರ್ತಾರೆ. ಹಳೆ ಜಗತ್ತಿದ್ದು ಯಾವುದೇ ಆಕರ್ಷಣೆ ಇಲ್ಲ. ಯೋಗಯುಕ್ತರು, ಬಂಧನ ಮುಕ್ತರು, ಆತ್ಮಾಭಿಮಾನಿಗಳು, ಶರೀರದಿಂದ ಒಂದು ಸೆಕೆಂಡಿಗೆ ಪರೆ ಆಗ್ತಾರೆ. ಬಾಬಾ ಹೇಳ್ತಾರೆ, ಇಂಥವರು ಯಾವ ಸ್ಥಿತಿಯಲ್ಲಿರ್ತಾರಂತಂದರೆ, ಯಾವಾಗ ಬೇಕಾವಾಗ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತಮ್ಮ ಸಂಕಲ್ಪ ಶ್ವಾಸದಲ್ಲಿ ಒಬ್ಬ ಪ್ರಾಣೇಶ್ವರನ ನೆನಪಿನಲ್ಲೇ ಸ್ಥಿತ ಆಗಿರ್ತಾರೆ. ಒಬ್ಬ ಪ್ರಾಣೇಶ್ವರನ ನೆನಪಿನಲ್ಲೇ ಯಾವಾಗ ಬೇಕಾವಾಗ, ಎಷ್ಟೊತ್ತು ಬೇಕಷ್ಟೊತ್ತು ಅಪ್ಪನೇ ಸಂಕಲ್ಪ ಅವರು ಶ್ವಾಸ್ ಒಬ್ಬ ಪ್ರಾಣೇಶ್ವರನ ನೆನಪಲ್ಲೇ ಇರ್ತಾರೆ. ಅಂತಹ ಸ್ವತಃ ಯೋಗಿ ಭವ. ಕರ್ಮ ಮಾಡ್ತಾ ಇದ್ರು, ಕರ್ಮ ಬಂಧನದಿಂದ ಮುಕ್ತ ಇರುವ ಸಹಜ ಯೋಗಿ, ಸ್ವತಃ ಯೋಗಿ ಆಗಿರಿ. ಸ್ಲೋಗನ್: एक रस स्थिति के श्रेष्ठ आसन पर विराजमान रहना, यही तपस्वी आत्मा की निशानी है. ಏಕರಸ ಸ್ಥಿತಿಯ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನ ಆಗಿರುವುದು ತಪಸ್ವಿ ಆತ್ಮಗಳ ಲಕ್ಷಣ. ಏಕರಸ ಸ್ಥಿತಿಯ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನ ಆಗಿರುವುದು ತಪಸ್ವಿ ಆತ್ಮಗಳ ನಿಶಾನಿ. ಅವ್ಯಕ್ತ ಇಶಾರೆ. ನಿಶ್ಚಯದ ಫೌಂಡೇಶನ್ ಮಜಬೂತ್ ಇದೆ ಅಲ್ವಾ? ಆಗ ಸದಾ ನಿರ್ಭಯ ಮತ್ತು ನಿಶ್ಚಿಂತ ಇರ್ತೀವಿ. ಈ ನಿಶ್ಚಯ ಅಥವಾ ಸ್ಮೃತಿ ಮತ್ತು ಸಮರ್ಥಿ ಅನೇಕ ಬಾರ್ ಬಾಪ್ಗೆ ಬನೆ ಹಿ. ಇದನ್ನು ನಿಶ್ಚಯ ಅಂತ ಹೇಳ್ರಿ, ಸ್ಮೃತಿ ಅಂತ ಹೇಳ್ರಿ, ಅಥವಾ ಸಮರ್ಥತೆ ಅಂತ ಹೇಳ್ರಿ. ಯಾವುದನ್ನ? ಅನೇಕ ಬಾರಿ ನಾನು ಬಾಬನ ಮಗುವಾಗಿದ್ದೀನಿ, ಅನೇಕ ಬಾರಿ ನಾನು ಮಾಯಾ जीत बने ही, तो अब बनना क्या मुश्किल है? ಅನೇಕ ಬಾರಿ ಆಗಿವಿ, ಮಾಯಾ जीत ಆಗಿದ್ದೀವಿ. ಬಾಬಾ ಅಂತಾರೆ, ಈಗ ಮಾಯಾ जीत ಆಗೋದು ಏನು ದೊಡ್ಡ ಕಷ್ಟ? क्या यह स्मृति स्पष्ट नहीं है? स्मृति हिंदी स्मृति स्पष्ट इधने इल्लो. मुझे श्रेष्ठ आत्मा ने विजयी बनने का पार्ट अनेक बार बजाया है. ವಿಜಯಿಯಾಗುವಂಥ ಪಾತ್ರವನ್ನು ನಾನು ಅನೇಕ ಬಾರಿ ಅಭಿನಯಿಸಿದ್ದೇನೆ. ಈ ಸ್ಮೃತಿ ಸ್ಪಷ್ಟ ಇಲ್ಲ ಅಂದರೆ ಸಿದ್ಧ है बाप के आगे स्वयं को स्पष्ट नहीं किया है.
ನನ್ನನ್ನು ಬಾಬನ ಮುಂದೆ ನಾನು ಸ್ಪಷ್ಟವಾಗಿ ಇಟ್ಟುಕೊಂಡಿಲ್ಲ ಅಂತಲೇ ಅರ್ಥ. ಅಂದರೆ ನಿಶ್ಚಯನೇ ಇಲ್ಲ ಅಂತ ಅರ್ಥ. ಅನೇಕ ಬಾರಿ ನಾನು ವಿಜಯಿಯಾಗಿದ್ದೀನಿ, ಅನೇಕ ಬಾರಿ ನಾನು ಏನಾಗಿದ್ದೀನಿ, ಮಾಯಾಜೀತ ಆಗಿದ್ದೀನಿ, ಅನೇಕ ಬಾರಿ ನಾನು ವಿಜಯಿಯಾಗಿದ್ದೀನಿ. ಹೀಗಾಗೋದು ಎಂದೆರಡು ಮಾತು. ಇದು ಸ್ಪಷ್ಟ ಇಲ್ಲ ಅಂದರೆ ನನ್ನನ್ನು ಬಾಬನ ಮುಂದೆ ನಾನು ಸ್ಪಷ್ಟ ಇಲ್ಲ ಅಂತಲೇ ಅರ್ಥ. ಅಂದರೆ ನಿಶ್ಚಯ ಇಲ್ಲ ಅಂತಲೇ ಅರ್ಥ. ನಿಶ್ಚಯ ಇದ್ದರೆ ವಿಜಯ ಗ್ಯಾರಂಟಿ, ನಿಶ್ಚಿಂತ, ನಿರ್ಭಯ. ಇವತ್ತಿನ ಸಮಾನ ನಾನು ಆತ್ಮ ತ್ರಿಕಾಲದರ್ಶಿ ಆಗಿದ್ದೀನಿ. ನನ್ನ ಆತ್ಮ ತ್ರಿಕಾಲದರ್ಶಿ ಆಗಿದ್ದೀನಿ. ಬಾಬರವರು ನಾವು ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಇಶಾರೆ ಕೊಡ್ತಾರೆ. ತಂದೆ ಕೊಡುವ ಸೂಚನೆಗೆ ತಕ್ಕಂತೆ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಎನಿ ಟೈಮ್ ಬಾಬಾ ಸಹಯೋಗಿಯಾಗಿರ್ತಾರೆ, ನಮ್ಮ ಜೊತೆಗಿರ್ತಾರೆ. ಅಂಥ ತಂದೆಗೆ ಹೃದಯ ತುಂಬಿ ನಮಸ್ಕಾರ. ಓಂ ನಮಃ ಶಿವಾಯ. ಓಂ ಶಾಂತಿ. ये जीवन प्रभु का हो गया, क्या मुझे अब सोचना, उन्हीं संग बैठूं, उन्हीं संग खेलूं,
ಓಂ ಶಾಂತಿ ಓಂ ಶಾಂತಿ